ಅಮ್ಮವ್ರ ಹತ್ರನೇ ಅನ್ಬಾಕ್ಸ್ ಮಾಡೋಣ. ಅವ್ರಿಗೆ ಎಷ್ಟು ಖುಷಿ ಅನ್ಸುತ್ತೆ ಅವ್ರ ಕೇಳೋಣ. ಯಾಕೆ ಅಂತ ಅಂದ್ರೆ ಅವ್ರ ಮಗಗೆ ಬಂದಿರತಕ್ಕಂಥ ಗಿಫ್ಟ್ಸ್ ಇವು. ಇದು ಫಸ್ಟ್ ತೆಗೆಯಮ್ಮ ಇದನ್ನ. ಇದ್ರಲ್ಲಿ ಏನೈತಿ ನೋಡೋಣ. ಸೇರ್ಕೊಂಡು ಫಸ್ಟ್ ವರ್ಷ ಕೊಟ್ಟದ್ದು ಇದು. ಇವತ್ತಿನವರೆಗೂ ಕೂಡ ಗಿಫ್ಟ್ಗಳ ಸುರಿಮಳೆನೇ ಆಗ್ತಿದೆ. ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಇಷ್ಟು ಗಿಫ್ಟ್ಸ್ ಕೊಟ್ಟಿದಾರಲ್ಲ, ಏನ್ ಹೇಳ್ತೀರಾ ಅವರಿಗೆ ಅಂತ? ಕೊಟ್ಟಿರೋದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ನೈಟ್ ಶಿಫ್ಟ್ ಹೋಗುವಾಗ ತುಂಬಾ ಅಳು ಬಂದ್ಬಿಡೋದು. ಎಲ್ಲ ನಿದ್ದೆ ಗಡಬೇಕಲ್ಲಪ್ಪ. ಇವಾಗ ನಗು ಬರುತ್ತೆ. ಅವಾಗ ಎಷ್ಟು ಪೇಮೆಂಟ್ ನಮಗೆ 8,500 8,000 ಕೊಡೋದು ಅಂತೇಳಿ ಇಲ್ಲೇ ಅದು ಇದು ಕೂಲಿ ಕೆಲಸ ಅದು ಯಾರು ಕಲಿತಾರೋ ಅವ್ರ ಮನೆಗೆ ಹೋಗುವಂತದ್ದು ಮಾಡ್ತಾ ಇದ್ವಿ. ಯಾಕೆಂದ್ರೆ ಅನಿವಾರ್ಯ ಆಗಿತ್ತು. ನೀವು ತಿಳ್ಕೋಬೇಕು, ಯಾವ್ದೋ ಒಂದು ಸಮಯದಲ್ಲಿ ಮಾಡೋ ಒಳ್ಳೆ ನಿರ್ಧಾರ ಮುಂದಿನ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಇದೊಂದು. ಹಾಯ್ ಚಂದು ಫ್ಯಾಮ್, ಎಲ್ರಿಗೂ ಗುಡ್ ಟೈಸ್ ಚಂದ್ ಚಾನಲ್ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಒಂದು ಹೆಮ್ಮೆ ಆಗಿರ್ತಕ್ಕಂಥ ಒಂದು ಕ್ಷಣಗಳು ಇದೆ. ಯಾಕೆ ಅಂತ ಅಂದರೆ ನಮ್ಮ ಅಣ್ಣವರಿಗೆ ಏನೇನು ಗಿಫ್ಟ್ ಬಂದಿದ್ದಾವೆ ಅಂತ ನೋಡೋಣ. ತಮ್ಮನೇಲಲ್ಲಿ ನೋಡಿರ್ತೀರ ಏನಿದು ಗಿಫ್ಟು ಅಂತ. ಬನ್ನಿ ಇವಾಗ ಡೈರೆಕ್ಟಾಗಿ ಟೈಮನ್ನು ವೇಸ್ಟ್ ಮಾಡೋದು ಇವಾಗ ಸ್ಟಾರ್ಟ್ ಮಾಡೋಣ. ಅಮ್ಮ ಅವರು ಊರಿಂದ ಇಷ್ಟು ತಗೊಬಂದವ್ರೆ. ಯಾಕಮ್ಮ ಇಷ್ಟು ತಗೊಂಬಂದೀಯ? ನೀನು ಬರೋದೇ ಹೆಚ್ಚಾಗೈತೆ ಅಷ್ಟು ದೂರದಿಂದ. ಒಂದಿನ ಅಲ್ಲಿ ಹೋಗಿ ಬರೋಕ್ಕೆ ಬೇಕು. ಅನ್ಬಾಕ್ಸ್ ಮಾಡೋಣ ಇವಾಗ ಅಣ್ಣವ್ರಿಗೆ ಏನೇನು ಬಂದವೆ ಅಂತ. ಅಲ್ಲಿ ಮಂಜುನಾಥ ಸ್ವಾಮಿ ಫೋಟೋ ಇದೆಯಲ್ಲ, ಇದು ಗಿಫ್ಟ್ ಬಂದಿದ್ದಲ್ಲ. ಧರ್ಮಸ್ಥಳಕ್ಕೂ ಯಾರು ಫಸ್ಟಿಗೆ ಹೋದಾಗ ಅಣ್ಣವ್ರು ಇಲ್ಲಿ ಬಾ, ಅಲ್ಲಿ ಕರೆಕ್ಟಾಗಿ ಕಾಣ್ತಿಲ್ಲ, ಅಲ್ಲಿ ಫೋನ್ ಬೆಳಕಾಗ್ತೈತಿ. ನಮ್ಮ ಅಣ್ಣವರು ಫಸ್ಟ್ ಟೈಮ್ ಹೋದಾಗ ಧರ್ಮಸ್ಥಳ ಫೋಟೋ ತೊಗೊಂಬಂದಿದ್ರೆ ಅಂತ. ಧರ್ಮಸ್ಥಳಕ್ಕೆ ಹೋದಾಗ ಮಂಜುನಾಥ ಸ್ವಾಮಿದು ಯಾರ್ಯಾರು ಆಶೀರ್ವಾದ ತೊಗೊಂಡಿಲ್ಲ, ಅಲ್ಲಿಗೆ ಹೋಗೋಕ್ಕಾಗಿಲ್ಲ, ಇಲ್ಲೇ ಆಶೀರ್ವಾದ ತೊಗೊಂಬಿಡಿ. ಓಂ ಮಂಜುನಾಥಾಯ ನಮಃ ಅಂತ. ಇವಾಗ ಸದ್ಯಕ್ಕೆ ಯಾರು ಹೋಗಿಲ್ಲ ಅವರಿಗೆ. ಬನ್ನಿ ಗೈಸ್, ಇವಾಗ ಅಮ್ಮವ್ರ ಹತ್ರನೇ ಅನ್ಬಾಕ್ಸ್ ಮಾಡೋಣ. ಅವ್ರಿಗೆ ಎಷ್ಟು ಖುಷಿ ಅನಿಸುತ್ತೆ ಅವ್ರ ಕೇಳೋಣ. ಯಾಕೆ ಅಂತ ಅಂದ್ರೆ ಅವ್ರ ಮಗಗೆ ಬಂದಿರತಕ್ಕಂಥ ಗಿಫ್ಟ್ಸ್ ಇವು. ಒಳಗೆ ನಗ್ತವ್ರು ನೋಡಿ. ನೋಡೋಣ ಎಷ್ಟು ಖುಷಿ ಇದ್ದಾರೆ ಏನೇನು ಅಂತ. ಬನ್ನಿ ಇವಾಗ ಒಂದೊಂದಾಗಿ ಓಪನ್ ಮಾಡ್ಸೋಣ. ಗಿಫ್ಟ್ ಏನೇನಿದಾವೆ ಅಂತ ನೋಡೋಣ ಗೈಸ್. ಇದನ್ನು ಲಾಗನ್ನು ಶೂಟ್ ಮಾಡ್ತಿರೋದು ಎಷ್ಟೊತ್ತಿಗೆ ನೋಡಿ, ಟೈಮ್ ನೀವೇ ನೋಡಿ ಗೈಸ್, 9:51. ಯಪ್ಪ, ಇಷ್ಟು ಟೈಮ್ನಲ್ಲಿ ನಾವು ಮಾಡ್ತಿದ್ವಿ. ಒಂದು ಸ್ವಲ್ಪ ಇವತ್ತು ಬ್ಯುಸಿ ಇತ್ತು, ಅಲ್ಲಿ ಅಲ್ಲಿ ಹೋಗೋದಿತ್ತು, ಅದಕ್ಕೋಸ್ಕರ ಮಾಡೋಕ್ಕಾಗಿಲ್ಲ. ಬನ್ನಿ ಇವಾಗ ಅನ್ಬಾಕ್ಸ್ ಮಾಡೋಣ. ಇದು ಫಸ್ಟ್ ತೆಗೆಯಮ್ಮ ಇದನ್ನು. ಇದರಲ್ಲಿ ಏನೈತಿ ನೋಡೋಣ. ಬಾವಂತ ನೀನು ಇದು ತೋರಿಸಿರ್ಲಿಲ್ಲ, ಅಲ್ಲಿ ಫೋಟೋದಲ್ಲಿ ಹಾಕಿದ್ರು. ಇಲ್ಲ ಐತೆ ನೋಡಿ, ನೀವೇ ಓದ್ಕೊಳ್ರಿ. 2020-21ನೇ ಸಾಲಿನ ಸ್ನೇಹಕೂಟ ಸಂತೆಬೆನ್ನೂರು ಯೋಜನಾ ಕಚೇರಿ, ಧರ್ಮಸ್ಥಳದ ಹೆಗ್ಡೆಯವರು ಮತ್ತು ಅವ್ರ ಹೆಗ್ಡೆಯವರ ಪತ್ನಿಯವರು ತೆಗ್ದಿದ್ದೀವಿ. ಇದ್ರ ಬಗ್ಗೆ ಏನಾದರೂ ಹೇಳೋದಾದರೆ, ಇದು ಹೆಂಗೆ ಸಿಕ್ತು, ಯಾಕೆ ಕೊಟ್ಟರು ನಿಮಗೆ? ಇದು ನಾನು SBI ಕೆಲಸಕ್ಕೆ ಸೇರ್ಕೊಂಡ ಫಸ್ಟ್ ವರ್ಷ ಸ್ನೇಹಕೂಟ ಅಂತ ಮಾಡಿದ್ರು. ಸ್ನೇಹಕೂಟ ಅಂದ್ರೆ ನಾವೆಲ್ಲ ಇಡೀ ತಾಲೂಕಲ್ಲಿ ಏನ್ SBI ಕೆಲಸ ಮಾಡ್ತೀವಿ ಅವರು ಮತ್ತೆ VLEಗಳು ಮತ್ತೆ ಎಲ್ಲ ಕ್ಯಾಶಿಯರ್ ಎಲ್ಲ ಮತ್ತೆ PO ಡೈರೆಕ್ಟ್ರು ಎಲ್ಲ ಬಂದು ಅವತ್ತಿನ ದಿನ ಎಲ್ಲ ಡ್ಯಾನ್ಸ್ ಮಾಡೋದಾಗಿರ್ಬೋದು, ಮತ್ತೆ ಯಾವ್ದಾರು ನಾಟಕ ಮಾಡೋದಾಗಿರ್ಬೋದು, ಇಡೀ ದಿನ ಸಂಜೆ ತನಕ ಫುಲ್ ಎಂಜಾಯ್ ಮಾಡೋದು. ಸ್ವಲ್ಪ ಜೋರಾಗಿ ನೆನಪಿನ ಕಾಣಿಕೆಯಾಗಿ ಇದನ್ನ ಕೊಟ್ಟದ್ದು ನಮ್ಮ ಅನ್ನದಾತ್ರಿ ಇವರು. ಇಲ್ಲಿ ನೋಡಿ, ಇದನ್ನ ಅಲ್ಲಿ ಬಿಟ್ಕೊಂಡು ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಆದ್ರೂ. ಇದು ಅವಾಗ ಕೊಟ್ಟಿದ್ದು. ಇದು ಯಾವಾಗ್ಲೂ ನಮ್ಮ ಮನೇಲಿ ಇರುತ್ತೆ. ಅದನ್ನ ಆಲ್ರೆಡಿ ಹಾಕಿದ್ವಿ. ಕೆಲ್ಸಕ್ಕೆ ಸೇರ್ಕೊಂಡು ಫಸ್ಟ್ ವರ್ಷ ಕೊಟ್ಟದ್ದು ಇದು. ಇದು ನಾ ಕೆಲ್ಸಕ್ಕೆ ಸೇರ್ಕೊಂಡ ಫಸ್ಟ್ ಟೈಮ್ ಬಂದ ಗಿಫ್ಟ್ ಇದು. ಮೊದಲ ಗಿಫ್ಟ್ ಅಂತ ಇವ್ರು ಸಿಕ್ಕಿದ್ದಾರೆ, ಹೆಗ್ಡೆಯವರು ಮತ್ತೆ ಅವರ ಪತ್ನಿ. ಅದಕ್ಕೆ ಹೆಮ್ಮೆ ಇದೆ. ಅದಕ್ಕೆ ಇವತ್ತಿನವರೆಗೂ ಕೂಡ ಗಿಫ್ಟ್ಗಳ ಸುರಿಮಳೆನೇ ಆಗ್ತಿದೆ. ನೋಡೋಣ, ಇದು ಅಷ್ಟು ಇರೋದು ಅದೇ ಗಿಫ್ಟ್. ಮತ್ತೆ ಅಲ್ಲಿ ನಾವು ಹೋಗಿದ್ವಲ್ಲ, ಅಲ್ಲಿ ಹುಬ್ಳಿ ಹತ್ರ, ಆ ಮನೆಯಲ್ಲಿ ಇಂತ ತುಂಬಾ ಅಂದ್ರೆ ಇನ್ನೂ ತುಂಬಾ ಇದಾವೆ. ಆ ಶಾಲುಗಳು ಮತ್ತೆ ಹಾರಗಳು ನೋಡಿದ್ರೆ ಅಯ್ಯೋ ಎಷ್ಟು ನಾವು ಅನ್ಕಂಡೇ ಇಲ್ಲ ಗೈಸ್. ಅದೆಲ್ಲ ಒಂದಿಷ್ಟು ಕ್ವಶನ್ಸ್ ಇದಾವೆ, ಅದನ್ನೆಲ್ಲ ಕೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗಿ.
ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನೋಡ್ತಾ ಹೋಗಿ. ಬನ್ನಿ ಇವಾಗ ಇದನ್ನು ನೆಕ್ಸ್ಟ್ ಗಿಫ್ಟನ್ನು ಓಪನ್ ಮಾಡೋಣ. ಓಪನ್ ಮಾಡಿ ಅದ್ರೊಳಗಡೆ ಅದಂತೆ ಈ ಕವರ್ನಲ್ಲಿತ್ತು, ಅಮ್ಮವ್ರು ಹಾಕೊಂಬಂದಿದ್ರು, ಇವಾಗ ಓಪನ್ ಮಾಡ್ತವ್ರೆ. ಇದನ್ನ ಹೇಳಿ ನೀನೇ. ಇದನ್ನ ಏನಕ್ಕೆ ತಂದೆ? ನೀನ್ ಬೇರೆವೆಲ್ಲ ಇದ್ವಲ್ಲ, ಇದನ್ನೇ ಯಾಕೆ ತಂದೆ? ಇದನ್ನ ನೋಡಿ ನಮ್ಮಮ್ಮ ಎಷ್ಟು ಚಾಲಾಕಿದೆ ಅಂದ್ರೆ, ಅಲ್ಲಿ ನಾನು ಪೂಜೆ ಮಾಡಕ್ ಆಗಲ್ಲ ಅನ್ನಂತ ಕಾರಣ ಹೇಳಿ ಬೆಳ್ಳಿ ಇದೆ ಅಂತ ಹೊತ್ಕೊಂಡ್ ಬಂದಿದ್ದಾರೆ. ಬೇರೆದೆಲ್ಲ ತಗೊಂಡೋಗ್ಲಿಕ್ಕೆ ಲಗೇಜ್ ಜಾಸ್ತಿ ಆಗುತ್ತೆ ಅಂದ್ ಇದನ್ನ ಹೊರಡಕ್ಕಿಂತ 2 ದಿನ ಮುಂಚೆನೆ ಪ್ಯಾಕ್ ಮಾಡಿ ಇಟ್ಟಿದ್ದಾರೆ. ಇದನ್ನ ಹೇಳ್ಬೇಕಂದ್ರೆ ತುಂಬಾನೇ ಪ್ರೌಡ್ ಫೀಲಿಂಗ್ ಇದು. ಇದು ಅಣ್ಣಿಗೇರಿಲಿ ಒಂದು ಸಂಘದವರು ನಾನು ಟ್ರಾನ್ಸ್ಫರ್ ಆದಾಗ ಕರೆದು ಅವರು ಬೀಳ್ಕೊಡುಗೆ ಸಮಾರಂಭದಲ್ಲಿ ಕೊಟ್ಟದ್ದು, ಭವಾನಿ ಸಂಘದವರು ಕೊಟ್ಟದ್ದು. ತುಂಬಾ ಚೆನ್ನಾಗಿದೆ. ಲಕ್ಷ್ಮಿನೇ ಕೊಟ್ಟು ಕಳಿಸಿದಾರೆ ಅವರು. ನಮ್ಮಮ್ಮ ನೀನು ಪ್ರೀತಿ ವಿಶ್ವಾಸ ಎಲ್ಲ ಅಲ್ಲೇ ಇದೆಯಪ್ಪ, ನೀನು ಲಕ್ಷ್ಮಿ ನಮ್ಮನೆಗಿರ್ಲಿ ಅಂತ ತಗೊಂಡಿದ್ದು ನಾವು. ಓಕೆ ಗೈಸ್, ಇವಾಗ 2 ಗಿಫ್ಟ್ ಆದ್ವು. 3ನೇ ಗಿಫ್ಟ್ ನೀವು ನೋಡಿದ್ರೆ ಕಳೆದು ಹೋಗ್ತೀರಾ ಅಂತ ಹೇಳ್ಬೋದು. ಇದು ಯಾವ್ದ್ರದ್ದು ಅಂತ ಹೇಳಲಿಲ್ಲ. ಇದು ನಾರ್ಮಲ್ ಫೋಟೋನ ಅಥವಾ ಒಳಗಡೆ ಇರೋದು ಏನು ಬೆಳ್ಳಿ ಇದೆಲ್ಲ ಫ್ರೇಮ್ ಒಳಗಡೆ ಇರೋದು, ಇದು ಲಕ್ಷ್ಮಿ ಒಳಗಡೆ ಇರೋದು, ಇದು ಬೆಳ್ಳಿದು. ನೋಡ್ತಾ ಇದ್ರೆ ಎಷ್ಟು ಖುಷಿ ಅನ್ಸುತ್ತೆ ಈ ಥರ ಎಲ್ಲ ನೋಡಿದ್ರೆ. ಅಂತಂದರೆ ಬೆಳ್ಳಿ ಅಂದರೆ ಖುಷಿ ಅಲ್ಲ, ಎಷ್ಟೋ ಪ್ರೀತಿಯಿಂದ ಕೊಟ್ಟಿದ್ದಾರಲ್ಲ ಅವರಿಗೆ, ಅಭಿಮಾನ ಪ್ರೀತಿ ವಿಶ್ವಾಸದಿಂದ, ಅಷ್ಟೇ ಸಾಕು. ಬನ್ನಿ ಇವಾಗ ಈ 2 ಗಿಫ್ಟ್ಸ್ ಆಗೈತೆ. ಇದು 3ನೇ ಗಿಫ್ಟನ್ನು ಓಪನ್ ಮಾಡೋಣ. ಅಮ್ಮ ಅವರು ಅನ್ಬಾಕ್ಸ್ ಮಾಡೋದು ಇವತ್ತೆಲ್ಲ. ಇದು ತುಂಬಾನೇ ಸ್ಪೆಷಲ್. ಯಾಕೆಂದ್ರೆ ಇದು ನಾನು ಟ್ರಾನ್ಸ್ಫರ್ ಆಗ್ತೀನಿ ಅಂತ ಮೊದಲೇ ಗೊತ್ತಿಲ್ಲ ಗೊತ್ತಿಲ್ಲ. ನಾನು SP ಗಳಿಗೆ ಮೀಟಿಂಗ್ ತಗೊಂಡಾಗ ಅವರೇ ನನಗೆ ಕೇಳ್ದೆ ತಂದದ್ದಿದೆ. ಇದು ತುಂಬಾ ಚೆನ್ನಾಗಿದೆ ಅಂತ ಅಮ್ಮನೇ ತಗೊಂಡ್ಬಂದಿದೆ. ಯಪ್ಪ ನೋಡಿ ಗೈಸ್ ಹೆಂಗೈತಿ ಅಂತ, ಸಖತ್ತಾಗೈತೆ. ಇದು ಒಂದು ಶಾರ್ಟ್ಸ್ ಬರುತ್ತೆ ನೋಡ್ರಿ. ಆಮೇಲೆ ಇದಾದ ತಕ್ಷಣ ಇದೆಲ್ಲ ಹೇಳೋದಾದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಫೋಟೋದಲ್ಲಿ ನಮ್ಮ ಅಮ್ಮ ಎರಡನ್ನೇ ಸೆಲೆಕ್ಟ್ ಮಾಡಿ ತಗೊಂಡಿದ್ದೆ. ಇವೆರಡು ಫ್ರೇಮ್ ನೋಡ್ರಿ ಗೈಸ್, ಇದೆಷ್ಟು ಚೆನ್ನಾಗಿ. ಈ ಕಡೆ ನೋಡ್ರಿ ಬ್ಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತೈತೆ. ಫ್ರೇಮ್ ಮಾತ್ರ ಸಖತ್ತಾಗೈತಲ್ಲ. ಈ ಫ್ರೇಮ್ ಚೆನ್ನಾಗೈತೆ, ತುಂಬಾನೇ ಚೆನ್ನಾಗೈತೆ ನೋಡಿ, ಸಖತ್ತಾಗಿ ಕಾಣ್ತೈತಲ್ಲ. ಇದು ನಡುವೆ ಇದು ನಿಮಗೆ ಕ್ಯಾಮ್ರಾದಲ್ಲಿ ಕಾಣ್ತಿಲ್ಲ, ಇದೆಲ್ಲ ಇಲ್ಲಿ ಗುಂಡುಗಳು ಹಾಕಿದ್ದಾರೆ ನೋಡಿ. ಇಲ್ಲಿ ಇವಾಗ ಕಾಣ್ತೈತೆ ನೋಡಿ, ಇದೆಲ್ಲ ಗುಂಡುಗಳು ಹಾಕಿದ್ದಾರೆ ಇಲ್ಲಿ. ಇದೆ ಇದು ಕಾಲ್ ಮೇಲೆ, ಇದ್ರ ಮೇಲೆಲ್ಲ ಸಖತ್ತಾಗೈತೆ ರಿಯಲ್ ಆಗಿ ನೋಡಕ್ಕೆ. ನನಗೆ ಎಲ್ಲದೂ ಇಷ್ಟ ಆಯ್ತು, ಅಮ್ಮಗೆ 2 ಇಷ್ಟ ಅಂತ ಅವೆರಡನ್ನಷ್ಟೇ ತಗೊಂಡಿದ್ದಾರೆ. ಅಂದರೆ ನಾವು ಅನ್ಬಾಕ್ಸ್ ಮಾಡ್ಬೇಕಾಗಿದ್ದು, ಅಲ್ಲೇ ಅನ್ಬಾಕ್ಸ್ ಮಾಡಬೇಕಿತ್ತು. ಇನ್ನೂ ತುಂಬಾನೇ ಇದ್ವು, ಆದರೆ ಇಲ್ಲಿ ಮಾಡ್ತಿದ್ದೀವಿ. 1-2-3 ಅಮ್ಮಗೆ ಆಯ್ಕೆ ಮಾಡಿಕೊಂಡು ತಗೊಬಂದವ್ರೆ. ನೋಡೋಣ ನೋಡೋಣ 1-2 ಹಾಕಿದ್ದೀವಿ, 1-2 ಫಿಕ್ಸ್ ಮಾಡಿದ್ದೀವಿ ನಾವು. ಯಾವ್ಯಾವ ಫೋಟೋನ ಎಲ್ಲೆಲ್ಲಿ ಹಾಕೋಣ ಅಂತ. ನೀವು ಕೂಡ ಇವನ್ ತೋರಿಸಿರ್ತೀವಿ ಪ್ಲೇಸ್ನ, ಎಲ್ಲೆಲ್ಲಿಗೆ ಹಾಕ್ಬೋದು ಯಾವ್ಯಾವ ಫೋಟೋನ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಹಾಕಿ. ಮತ್ತು ಈ ಫೋಟೋಗಳು ಹೇಗಿದ್ದಾವೆ ಅಂತ ಕಮೆಂಟ್ ಹಾಕಿ. ಈ ಫೋಟೋ ಹೇಗಿದ್ದಾವೆ, ಬಿಟ್ಟಿದ್ದಾವೆ, ಚೆನ್ನಾಗಿದ್ದಾವೆ, ಚೆನ್ನಾಗಿಲ್ಲ, ಅದೆಲ್ಲ ಮ್ಯಾಟರ್ ಆಗಲ್ಲ. ಬಟ್ ನೀವು ಪ್ರೀತಿಯಿಂದ ಕೊಟ್ಟಿರ್ತೀರಲ್ಲ, ಏನೋ ಒಂದು ನಮ್ಮ ನೆನಪಿರಲಿ, ಅವರು ಎಲ್ಲೇ ಹೋದ್ರು ಮನೆಗೆ ಹಾಕ್ಕೊಂಡಿರ್ತಾರೆ ಅಂತ, ಅದಕ್ಕೆ ನಾವು ಏನು ಮಾತಾಡೋಕ್ಕೆ ಆಗಲ್ಲ, ಅಷ್ಟು ಹೇಳ್ಬೋದು. ನೋಡಿ ಗೈಸ್, ಅಮ್ಮವ್ರು ಇನ್ನೊಂದು ಮರ್ತು ಬಿಟ್ಟಿದ್ದಾರೆ, ಅದು ತಗೊಂಬರೋಕ್ಕೂ ಇದ್ದಾರೆ. ಬರಲಿ, ಇನ್ನೊಂದು ಐತೆ, ಅದನ್ನ ಸಸ್ಪೆನ್ಸ್ ಆಗಿ ಇಟ್ಕೊಂಡಿದ್ರು ಅಂತ ಅನ್ಸುತ್ತೆ. ನಾವು ಔಟ್ ಸೈಡ್ ತೆಗಿಸ್ತೀವಿ ನೋಡಿ. ಇದೊಂದು ಅದಾದ್ಮೇಲೆ ಇದೊಂದು ಬೆಳ್ಳಿದೊಂದು ಫೋಟೋ ಫ್ರೇಮ್ ಮಾಡಿಸಿದ್ರಿ. ಈ ಫ್ರೇಮ್ ನೋಡೇ ಕಳೆದು ಹೋಗ್ಬೇಕಷ್ಟು ನಾವು, ಆಯ್ತಾ? ಇದು ಕವರಿಂದ ತೆಗಿ ಔಟ್ ಸೈಡ್ ಹೊರಗೆ. ಈ ಫ್ರೇಮ್ ನೋಡೇ ನಾವು ಕಳೆದು ಹೋಗ್ಬೇಕು ನೋಡಿ. ಯಪ್ಪ ಹೆಂಗ್ ಕಾಣ್ತೈತೆ. ಫಿನಿಶ್ ಇದೆ, ಇದೆಲ್ಲ ಗ್ಲಾಸ್ ಇದೆ. ನಮ್ಮ ಅಮ್ಮಿಗೇನೋ ತುಂಬಾ ಇಷ್ಟ ಆಗಿದೆ. ಇದು ನೋಡಿ, ಈ ಫ್ರೇಮ್ ನೋಡೇ ನಾವು ಕಳೆದೋಗ್ಬೇಕು, ಆ ತರ ಫ್ರೇಮ್ ಮಾಡಿದ್ರೆ. ಚಳಿಗೆ ಇಲ್ಲೆಲ್ಲ ನೀರು ಬಂದಿದೆ, ನಾವು ಶೆಕೆ ಆಗಿದೆ ಲಕ್ಷ್ಮಿಗೂ. ಓಕೆ, ಇವಾಗ ಇನ್ನೊಂದು ತೂಗು ಉಯ್ಯಾಲೆ, ತೂಗು ಉಯ್ಯಾಲೆ ಅಂತ ಶೆಕೆನಾ ಅಂತ ಶೆಕೆ. ಬನ್ನಿ ಇವಾಗ ಇದೊಂದು ಅಮ್ಮವ್ರಿಗೆ ಇಷ್ಟ ಆಗೈತೆ. ಅದು ತೂಗು ಒಂದ್ಸಲಿ. ಅದು ಗಣೇಶ ಇದೆ, ಎಲ್ಲಿ ತಡಿ. ನೋಡಿ ಗಣೇಶ, ಯಪ್ಪ ಸಖತ್ತೈತಲ್ಲ, ನಿಜ ಇದ್ರಲ್ಲಿ ಸಖತ್ ಕಾಣ್ತೈತಿ. ಇನ್ನು
ಅಮ್ಮವ್ರಿಗೆ ಇಂಥವು ಸಣ್ಣ ಸಣ್ಣ ಎಷ್ಟೋ ನಾವು ಬಂಗಾರ ಬೆಳ್ಳಿ ಇದಕ್ಕೆ ಜಾಸ್ತಿ ಇಷ್ಟಪಡ್ತಾರೆ ಎಲ್ಲಾದ್ರು, ಅಮ್ಮವ್ರು ಮುಖದಾಗೆ ನೋಡಿ ಎಷ್ಟು ಕಳೆ ಐತಿ ಅಂತ ಅದನ್ನ ಹಿಡ್ಕೊಂಡು ಅಮ್ಮವ್ರಿಗೆ ಆಶ್ಚರ್ಯ ಏನು ಅಂತ ಅಂದ್ರೆ ಇದು ಎಳಿಯೋದಕ್ಕೂ ಮಾಡಿದಾರಲ್ಲ, ಇದು ಆಶ್ಚರ್ಯ. ಇನ್ನು ತೂಗು ಮಂಚದ ಮೇಲೆ ಕುಂತ್ಕೊಂಡಿದ್ದಾರೆ ಅಂತ ಗಣೇಶ. ಆದ್ರೆ ಎಷ್ಟು ಚೆನ್ನಾಗೈತಿ ನೋಡಿ, ಎಷ್ಟು ಸಾಕತ್ತೈತಿ. ಇದು ಅಮ್ಮನ ಫ್ರೇಮ್ ನೋಡ್ರಿ ಹಂಗೆ, ಈ ಕಡೆ ನೋಡಮ್ಮ ಒಂದ್ಸಲಿ, ಎಲ್ಲಿ ಇಡ್ತೀವಿ ಅದನ್ನ? ಸಖತ್ತಾಗಿ ಕಾಣ್ತೈತಿ. ಎಲ್ಲಿ ಇಡ್ತೀವಿ ಅದನ್ನ? ಸೊ ನಂಗೆ ಇಟ್ಬಿಡು. ಇವಾಗ ಇಷ್ಟು ಗಿಫ್ಟ್ಸ್ ಆಯ್ತು, ಇಷ್ಟೇ ಅಮ್ಮ ಅವರು ತಗೊಬಂದಿದ್ದು ಗಿಫ್ಟ್ಸು. ತುಂಬ ಅಂದರೆ ತುಂಬ ಶಾಲ್ಗಳಿದ್ದಾವೆ, ಮತ್ತು ಹಾರಗಳು ತುಂಬಾನೇ ಪ್ರೀತಿ ಅಭಿಮಾನದಿಂದ ಮಾಡಿರ್ತಕ್ಕಂಥ ಸನ್ಮಾನ. ಇನ್ನೂ ತುಂಬ ಇದೇ ಥರ ಗಣೇಶ ಇದ್ದಾವೆ, ಇನ್ನೊಂದು ಬೆಳ್ಳಿದು ಕೂಡ ಫ್ರೇಮ್ ಐತಿ, ಇನ್ನೊಂದು ಐತೆ. ಇಷ್ಟೆಲ್ಲ ಪ್ರೀತಿ ವಿಶ್ವಾಸ ತೋರಿಸಿ ನಮ್ಮ ಅಣ್ಣವ್ರಿಗೆ ಕೊಟ್ಟಿದ್ದೀರಲ್ಲ, ಅಷ್ಟೇ ಸಾಕು ಅಂತ ಹೇಳ್ತೀನಿ. ಇಷ್ಟು ಪ್ರೀತಿ ಇಟ್ಕೊಂಡಿದ್ದೀರ. ಇವಾಗ ಬನ್ನಿ ಇದನ್ನೆಲ್ಲ ಎಲ್ಲೆಲ್ಲಿಗೆ ಹಾಕೋದು ಅಂತ ನೋಡೋಣ. ಆಮೇಲೆ ಅಲ್ಲಿ ಕವರ್ ಹಾಕಿದ್ವಲ್ಲ, ಇದು ಕವರ್ ತೆಗಿಯಮ್ಮ, ಅದು ಕವರನ್ನು ಇದ್ರ ಮೇಲೆ ಹಾಕೋಣ ಅಂತ ಇದ್ದೀವಿ. ಯಾಕೆ ಅಂತ ಅಂದರೆ ಸ್ವಲ್ಪ ಧೂಳಾಗುತ್ತೆ ಅಂತ. ಅದು ಕವರ್ ಹಾಕಿ ಅದಾದಮೇಲೆ ನಾವು ವಾಲಿಗೆ ಹಾಕಿದ್ಮೇಲೆ ಒಂದ್ಸಲಿ ವಿಡಿಯೋ ಮಾಡಿ ತೋರಿಸ್ತೀನಿ, ಅವಾಗ ಬೇಕಾದ್ರೆ ನೋಡಿರಂತೆ. ಇವಾಗ ಬನ್ನಿ ನಮ್ಮ ಅಣ್ಣವರಿಗೆ ಒಂದಿಷ್ಟು ಸಣ್ಣದಾಗೆ ಇರ್ತಕ್ಕಂಥ 1-2-3 ಕ್ವಶನ್ಸ್, 1-2-3 ಇದ್ದಾವೆ, ಅವನ್ನ ಕೇಳ್ತೀನಿ. ಅದ್ರ ಬಗ್ಗೆ ಸಣ್ಣದಾಗಿ ಉತ್ತರ ಹೇಳ್ತಾ ಹೋಗ್ತಾರೆ ಅಣ್ಣ ಮತ್ತು ಅಮ್ಮವರು. ನೋಡೋಣ ಗೈಸ್, ಇವಾಗ ಅದು ಕ್ವಶನ್ಸಿಗೆ ಹೋಗೋಣ ಬನ್ನಿ. ಓಕೆ ಗೈಸ್, ಇವಾಗ ನನ್ನ ಹತ್ರ ಒಂದಿಷ್ಟು ಕ್ವಶನ್ಸ್ ಇದ್ದಾವೆ, ನೋಡ್ತಿರ್ಬೋದು. ಇದಿಷ್ಟು ಕ್ವಶನ್ಸನ್ನು ಒಂದೊಂದಾಗಿ ನಮ್ಮ ಅಣ್ಣವ್ರಿಗೆ ಕೇಳ್ತಾ ಹೋಗೋಣ. ನಮ್ಮ ಅಮ್ಮನೂ ಆನ್ಸರ್ ಮಾಡ್ಬೋದು, ನಮ್ಮ ಅಣ್ಣವ್ರು ಕೂಡ ಆನ್ಸರ್ ಮಾಡ್ಬೋದು. ಬನ್ನಿ, ಇವಾಗ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ನಿಮ್ಮ ಮೇಲೆ ಪ್ರೀತಿ ವಿಶ್ವಾಸ ಇಟ್ಟು ಇಷ್ಟು ಗಿಫ್ಟ್ಸ್ ಕೊಟ್ಟಿದ್ದಾರಲ್ಲ, ಏನು ಹೇಳ್ತೀರಾ ಅವರಿಗೆ ಅಂತ ಅಂದರೆ, ಕೊಟ್ಟಿರೋರಿಗೆ ಏನು ಹೇಳ್ತೀರಾ ಇಷ್ಟು ಪ್ರೀತಿ ವಿಶ್ವಾಸದ ಅಂತ ನಾನು ನಮ್ಮ ಅಣ್ಣವರಿಗೆ ಕೇಳ್ತಿದ್ದೀನಿ. ಇದು ಫಸ್ಟ್ನೇ ಕ್ವಶನ್, ಏನು ಆನ್ಸರ್ ಮಾಡ್ತಾರೆ ನೋಡೋಣ. ಅವ್ರು ಕೊಟ್ಟಿರೋದಕ್ಕೆ ಬೆಲೆ ಕಟ್ಟಕ್ ಸಾಧ್ಯನೇ ಇಲ್ಲ. ಏನೋ ಅಷ್ಟು ಅಭಿಮಾನದಿಂದ ಕೊಟ್ಟಿದಾರಲ್ಲ, ತುಂಬಾ ಖುಷಿ. ಮುಂದೊಂದ್ ದಿನ ಅವಕಾಶ ಸಿಕ್ಕಾಗ ನಾವು ಅವರಿಗೆ ಕೊಡುವಂತದ್ದಾಗ್ಲಿ, ಆ ದಿನಗಳು ಬರ್ಲಿ ಅಂತ ಕಾಯ್ತಿದೀವಿ. ಆದ್ರೆ ತುಂಬಾನೇ ಖುಷಿ ಆಗುತ್ತೆ. ಆದ್ರೆ ಇಷ್ಟಕ್ಕೊಂದು ಯಪ್ಪ, ಅದು ನೋಡಿ ಹೆಂಗ್ ಆಯ್ಕೆ ಮಾಡ್ಕೊಂಡು ತಂದರಲ್ಲ, ಅದೇ ಗ್ರೇಟ್ ಅಂತ ಅನ್ಸುತ್ತೆ. ಅವ್ರು ತುಂಬಾನೇ ನಮ್ಗೆ ಏನ್ ಇಷ್ಟ ಆಗುತ್ತೆ ಅನ್ನೋ ತಿಳ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಅಂದ್ರೆ ಈ ಸರಿಗೆ ಏನ್ ಇಷ್ಟ ಅಂತ ತುಂಬಾನೇ ತಿಳ್ಕೊಂಡಿದ್ದಾರೆ, ಹಂಗಾಗಿ ಇಷ್ಟ ಆಗೋಂತಂದೇ ಕೊಟ್ಟಿದ್ದಾರೆ. ಓಕೆ ಗೈಸ್, ಅಣ್ಣವ್ರಿಗೆ ಹೇಗೆ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳಿದ್ರು ಅಂತ ಫಸ್ಟ್ನೇ ಕ್ವಶನ್ಗೆ ನಿಮ್ಗೆ ಆನ್ಸರ್ ಸಿಕ್ಕಿದೆ ಅಂತ ಅನ್ಸುತ್ತೆ. ಅಜ್ಜಿಯವರು ಬ್ಯಾಕ್ ಗ್ರೌಂಡ್ ಅಲ್ಲಿ ಹೇಳ್ತಾರೆ ಕೇಳಿ. ದುಡ್ಡು, ಅಜ್ಜಿಯವ್ರು ಏನು ಹೇಳಿದ್ ಗೊತ್ತಾ, ದುಡ್ಡು, ಬಂಗ್ಲೆ, ಆಸ್ತಿ, ಅಂತಸ್ತು ಏನಾದ್ರೂ ನೀವು ಕೊಂಡ್ಕೊಬಹುದು, ಮತ್ತೆ ಪಡಿಬೋದಾದ್ರೆ ಪ್ರೀತಿ ವಿಶ್ವಾಸ ಒಮ್ಮೆ ಪಡೆದು ಅದನ್ನ ಪಡೆಯೋದು ಇಂಪಾರ್ಟೆಂಟ್ ಅಲ್ಲ, ಅದನ್ನ ಉಳಿಸ್ಕೊಂಡು ಹೋಗೋದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಅಂತ ಅವ್ರು ಹೇಳಿದ್ದು. ಬನ್ನಿ ಇವಾಗ 2ನೇ ಕ್ವಶನಿಗೆ ಹೋಗೋಣ. ಫಸ್ಟ್ನೇ ಕ್ವಶನ್ಗೆ ನಿಮಗೆ ಏನ್ ಅನ್ಸ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. 2ನೇ ಕ್ವಶನ್, ಇವಾಗ ಇಷ್ಟು ಪ್ರೀತಿ ವಿಶ್ವಾಸ ಸಿಗುತ್ತೆ ಅಂತ ಅನ್ಕೊಂಡಿದ್ರಾ ನೀವು ಇದಕ್ಕೆ ಸೇರ್ಕೊಂಡಾಗ? ಸಿಗುತ್ತೆ ಅಂದ್ರೆ ಇಲ್ಲೇ ತುಂಬಾ ಜನ ತುಂಬಾ ಪ್ರೀತಿ ಮಾಡ್ತಿದ್ರು, ತುಂಬಾ ಹಚ್ಕೊಂಡಿದ್ರು. ಆದ್ರೆ ಅಲ್ಲಿ ಹೋದ್ಮೇಲೆ ಹೇಗೋ ಏನೋ ಗೊತ್ತಿಲ್ಲ ದೂರು. ಫಸ್ಟ್ ಟೈಮ್ ಹೋಗ್ತಾ ಇರೋದು, ಈಗ ಅಲ್ಲಿ ಇರ್ತೀನೋ ಇಲ್ಲ ಗೊತ್ತಿಲ್ಲ, ಸ್ವಲ್ಪ ದಿನಕ್ಕೆ ವಾಪಸ್ ಬರ್ತೀನೋ ಅಂತ ಜನ ಹೇಳ್ತಿದ್ರು. ತುಂಬಾನೇ ಭಯ ಆಗಿತ್ತು. ಅಲ್ಲಿ ಹೋದ್ಮೇಲೆ ನನಗೆ ಅವರು ಫ್ಯಾಮಿಲಿ ಇಲ್ಲಿ ಈ ಊರ್ ಬಿಟ್ಟು ಬಂದು ನನ್ನ ಫೀಲೇ ಕೊಡ್ಲಿಲ್ಲ. ತುಂಬಾನೇ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಮ್ಮ ತಾಯಿ ತರ, ಅಕ್ಕನ್ ತರ, ತಂಗಿ ತರ, ಏನೋ ಹೊರಗನು ಇಲ್ದೆ ನನಗೆಲ್ಲಾ ಸ್ಟಾಫ್ಗಳನ್ನು ಅಷ್ಟೇ ಸಪೋರ್ಟ್ ಮಾಡಿ ಕೆಲಸವನ್ನು ಮಾಡ್ಕೊಟ್ಟಿದ್ದಾರೆ. ನನಗೇನಷ್ಟು ಇಲ್ಲಿ ಬಿಟ್ಟೋಗಿದ್ದೀನಿ ಅಂತ ಅನಿಸ್ತಿರ್ಲಿಲ್ಲ. ಆದ್ರೆ ಸ್ವಲ್ಪ ದಿನ ಭಯ ಇತ್ತು ಫಸ್ಟ್ ಟೈಮ್ ಹೋದಾಗ. ಹೊಸ ಜಾಗ, ಹೊಸ ಕೆಲ್ಸ, ಇಲ್ಲಿ ಮಾಡಿದ್ದೆ ಬೇರೆ, ಅಲ್ಲಿ ಮಾಡೋದೇ ಅದಕ್ಕಿಂತ ಜಾಸ್ತಿ ನೆಕ್ಸ್ಟ್ ಲೆವೆಲ್. ಒಂದ್ ಸ್ವಲ್ಪ ನಾವು ಮೇಲೆ ಅಂತಕ್ಕೆ ಹೋದ್ವಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಅಷ್ಟು ಹೋದ್ಮೇಲೆ ಅಷ್ಟು ಜವಾಬ್ದಾರಿಗಳು ಇನ್ನೂ ಹೆಚ್ಚಾಗುತ್ತೆ. ಅಷ್ಟೇ ಕರೆಕ್ಟ್ ಆಗಿ ನಾವು ಮಾಡ್ತಾ ಹೋಗ್ಬೇಕು ಅಂತ ಅವ್ರು ಹೇಳ್ತಾ ಇರೋದು. ಅದ್ರ ನಾ ಮೈಂಡ್ ಸೆಟ್ ಅಲ್ಲಿ ಅನ್ಕೊಂಡಿದ್ದೆ, ನಾವ್ ಯಾವ್ದೇ ಕೊಟ್ರು ಮಾಡ್ಬೇಕು ಅನಿವಾರ್ಯ ನಾವು, ಯಾಕೆಂದ್ರೆ ನಮ್ಮ ಪರಿಸ್ಥಿತಿನೂ ಕೂಡ ಹಾಗೆ ಇತ್ತು. ಅದೆಲ್ಲ ಇನ್ನೊಂದು ಕಡೆ ಹೇಳ್ಬಹುದಾಗ ಇನ್ನೊಂದ್ 2-3 ಕ್ವಶನ್ಸ್ ಇದಾವ, ಅಲ್ಲಿ ನೋಡೋಣಂತೆ. ತುಂಬಾ ಕಡೆ ತುಂಬಾ ಪ್ರಾಬ್ಲಮ್ ಇತ್ತಲ್ಲ, ಹಂಗಾಗಿ ಅನಿವಾರ್ಯ ಸ್ಥಿತಿ ಮಾಡ್ಲೇಬೇಕಿತ್ತಲ್ಲ, ಹೇಗಾದ್ರೂ ಮಾಡೇ ಮಾಡ್ತೀನಿ ಅನ್ನೋದೊಂದು ಕಾನ್ಫಿಡೆನ್ಸ್ ಇತ್ತು. ಮತ್ತೆ ಎಲ್ಲರನ್ನು ಹೇಗೆ ನಾವು ಇಲ್ಲಿ ಅಭ್ಯಾಸ ಆಗೋಗಿತ್ತು, ಇಡೀ ವಲಯನ ನಾವು ನೋಡ್ಕೊಂಡು ಹೋಗಿ, ಹಾಗಾಗಿ ಅಷ್ಟೇನ್ ಜಾಸ್ತಿ ಪ್ರೆಸರ್ ಅನಿಸ್ಲಿಲ್ಲ. ಅವ್ರೆಲ್ರು ನನಗೆ ಪ್ರೆಸರ್ ಆಗ್ಲಿಕ್ಕೆ ಬಿಡ್ಲಿಲ್ಲ, ಎಲ್ಲರೂ ಕೂಡ ಹ್ಯಾಂಡಲ್ ಮಾಡಿದ್ರು. ಅವ್ರಿಗೆ ತುಂಬಾನೇ ಧನ್ಯವಾದಗಳು ಹೇಳ್ಬೇಕು.
ಓಕೆ ಗೈಸ್, ಇವಾಗ 2 ಕ್ವಶನ್ಸ್ ಅನ್ನ ಕೇಳಿದ್ವಿ. ಇದಿಷ್ಟು ನಮ್ಮ ಬ್ರದರ್ ಅವರು ಆನ್ಸರ್ ಮಾಡಿದ್ದು ಅನ್ಸುತ್ತೆ. ನಿಮಗೆ ಏನ್ ಅನ್ಸುತ್ತೆ ಇದಕ್ಕೂ ಕೂಡ ಕಾಮೆಂಟ್ ಬಾಕ್ಸ್ ಅಲ್ಲಿ ಒಂದೊಂದಾಗಿ ನಾನು ಕೇಳ್ತಾ ಹೋದಂಗೆ ಅದ್ರ ಬಗ್ಗೆ ನಿಮಗೆ ಏನ್ ಅನ್ಸುತ್ತೆ ಅವ್ರು ಹೇಳಿದ್ರ ಬಗ್ಗೆ ಕಾಮೆಂಟ್ ಹಾಕಿ. ಇವಾಗ 3ನೇ ಕ್ವಶನ್ಗೆ ಹೋಗೋಣ ಬನ್ನಿ. ನೀವು ಉತ್ತರ ಕರ್ನಾಟಕದ ಬಗ್ಗೆ ಹೇಳ್ಬೇಕು ಅಂದ್ರೆ ಏನ್ ಹೇಳ್ತೀಯ? ಆಸ್ ಎ ಸರ್ ಆಗಿ ಅಂತ ಅಂದ್ರೆ ಇವಾಗಿರ್ತಕ್ಕಂಥ ಪೊಸಿಷನ್ ಆಗಿ, ಮತ್ತೆ ಸಿಂಪಲ್ ಆಗಿ ಒಬ್ಬ ಪರ್ಸನ್ ಆಗಿ, ಇವಾಗ ಯಾರೋ ಇದೀವಿ ಈಗ ಸರ್ ಅನ್ನೋದು ಬಿಟ್ಟು ಒಂದು ಸಿಂಪಲ್ ಆಗಿ ಪರ್ಸನ್ ಆಗಿ ಮತ್ತೆ ಆಸ್ ಎ ಸರ್ ಆಗಿ ಹೇಳ್ಬೇಕು ಅಂತ ಅಂದ್ರೆ ಏನ್ ಹೇಳ್ತೀರಾ? ಇವಾಗ ಸರ್ ಆಗಿ ಹೇಳ್ರಿ. ಇವಾಗ ಇರ್ತಕ್ಕಂಥ ಪೊಸಿಷನ್ ನೋಡಿ ಸರ್ ಆಗಿ ಹೇಳ್ಬೇಕಂದ್ರೆ ಏನ್ ಹೇಳ್ತೀರಾ? ಅಲ್ಲೇ ಸ್ಥಿತಿಗತಿ ನೋಡಿದ್ರೆ ತುಂಬಾ ಬೇಜಾರಾಗುತ್ತೆ. ಆದ್ರೂ ಕೂಡ ಅಲ್ಲೇ ಜನ ಅಷ್ಟು ಸಮಸ್ಯೆ ಇದ್ರು ಕೂಡ ಅದೇನೋ ಸಮಸ್ಯೆಗಳನ್ನ ತೋರಿಸ್ದೆ ನಮ್ ಜೊತೆಗೆ ಅಷ್ಟು ರೆಸ್ಪಾನ್ಸ್ ಮಾಡ್ತಾರೆ, ಹಚ್ಕೊಳ್ತಾರೆ. ತುಂಬಾ ಖುಷಿ ಆಗತ್ತೆ. ನಮ್ಗೇನ್ ಇಲ್ಲಿ ಅಲ್ಲಿದೆ ಅಷ್ಟು ಡಿಫ್ರೆನ್ಸ್ ಅನ್ಸಿಲ್ಲ. ಡಿಫ್ರೆನ್ಸ್ ಅನ್ಸೋದ್ ಮಾತ್ರ ಊಟದ ವಿಚಾರವಾಗಿ ಮಾತ್ರ. ಅದ್ ಬಿಟ್ರೆ ನಂಗೆ ಯಾವ್ದು ಡಿಫ್ರೆನ್ಸ್ ಅನ್ಸಿಲ್ಲ ಇಲ್ಲಿಗೂ ಅಲ್ಲಿಗೂ. ಏನ್ ಮಾಡೋದು, ಅಲ್ಲೇ ವಾತಾವರಣಕ್ಕೆ ನಾವು ಹೊಂದ್ಕೋಬೇಕಾಗತ್ತೆ. ಅಲ್ಲವ್ರು ಈಗ್ಲೂ ಹೇಳ್ತಾರೆ ನಮ್ ಭಾಷೆ ಕಲಿಲ್ಲ, ನಮ್ ಊಟಕ್ಕೆ ಹೊಂದ್ಕೊಳ್ಳಿಲ್ಲ ಅಂತ. ಇದ್ದೂರು ಇದ್ದೂಟ ಹೇಗ್ ಬಿಡೋದು ಅಂತ ನಾನು ಹೇಳ್ತೀನಿ. ಆಸ್ ಎ ಪರ್ಸನ್ ಆಗಿ ಹೇಳ್ಬೇಕು ಅಂತ ಕೇಳಿದ್ರೆ ಅಲ್ಲಿ ಉತ್ತರ ಕರ್ನಾಟಕ ಅಂದ್ರೆ ಒಂದು ಪಾಸಿಟಿವ್ ವೈಬ್ ಬರುತ್ತೆ. ಯಾಕೆಂದ್ರೆ ಮಠ ಮಂದಿರಗಳೆಲ್ಲ ಜಾಸ್ತಿ ಇದಾವೆ. ಯಾವ್ದೇ ಒಂದ್ ಊರಿಗೆ ಹೋದ್ರೆ ಈ ಮಠ ಅಲ್ಲಿದೆ, ಈ ಮಠ ಇಲ್ಲಿದೆ, ಇಲ್ಲಿ ಆ ಸ್ವಾಮಿಯರ್ ಇದಾರೆ, ಈ ಸ್ವಾಮಿಯರ್ ಇದಾರೆ ಅಂತ ಹೇಳಿದಾಗ ಒಂಥರ ಅದು ಡಿವೈನ್ ಫೀಲ್ ಆಗತ್ತೆ, ಭಕ್ತಿಯ ಭಾವ ಬರುತ್ತೆ ನಮಗೂ. ಹಂಗಾಗಿ ತುಂಬಾನೇ ಇಷ್ಟ ಆ ಕಡೆ. ನೀನೇನ್ ಹೇಳ್ತೀಯಮ್ಮ? ಅಮ್ಮವರು ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ಹೇಳಿದ್ದಾರೆ. ಇನ್ನೂ ಕೂಡ ಹೇಳ್ಬೇಕು ಅಂತ ಅಂದರೆ ಅದೇ ಆ ವಿಡಿಯೋನ ನೋಡ್ಕೊಂಬನ್ನಿ. ಲಾಸ್ಟ್ ಒಂದು 2ನೇ ವಿಡಿಯೋ ಆದಮೇಲೆ ಈ ವಿಡಿಯೋ ಬಂದಿರೋದು, ಅದನ್ನು ನೋಡ್ಕೊಂಬನ್ನಿ. ಅದ್ರ ಬಗ್ಗೆ ಅಮ್ಮವರು ಚೆನ್ನಾಗಿ ಹೇಳಿದ್ರು. ಅವತ್ತು ಅಣ್ಣವ್ರು ಇರಲಿಲ್ಲ, ಆದರೂ ಕೂಡ ಚೆನ್ನಾಗಿ ಹೇಳಿದ್ರು. ಆ ವಿಡಿಯೋನ ನೋಡ್ಕೊಂಬನ್ನಿ. ಇವಾಗ 4ನೇ ಕ್ವಶನ್ ಬಂದ್ಬಿಟ್ಟು, ಇವಾಗ ಈ ಸ್ಥಾನಕ್ಕೆ, ಇವಾಗ ಇರೋ ಈ ಸ್ಥಾನಕ್ಕೆ ಎಷ್ಟು ಹೆಮ್ಮೆ ಮತ್ತು ಗೌರವ ಇದೆ ಅಂತ ಇದು ಕ್ವಶನ್ನು, ನನ್ನ ಕ್ವಶನ್ನು. ಹೇಗನ್ಸುತ್ತೆ ಇವಾಗಿರೋ ಸ್ಥಾನ ಇರೋದು ಮತ್ತೆ ಅದ್ರ ಗೌರವ, ಎಷ್ಟು ಗೌರವ ಇದೆ? ಎಷ್ಟು ಅದು ಇದು ಕನ್ಸಲ್ಲಿ ಕೂಡ ಕಂಡಿರ್ಲಿಲ್ಲ. ಅದು ಒಂದು ಯಾವ್ದೋ ಓದಿದ್ದೆ ಯಾವ್ದು, ಮತ್ತು ಕೆಲ್ಸಕ್ಕೆ ಹೋಗಿದ್ದೆ ಯಾವ್ದು, ಮತ್ ಸಿಕ್ಕಿದ್ದೆ ಯಾವ್ದು, ಇದ್ಯಾವ್ದೆಲ್ಲ ಸಿಕ್ಕಿದ್ದು ಪುಣ್ಯ ಫಲ ಅಂತ ಕೇಳಿದ್ರೆ ನಾವ್ 2014-13 ಇಲ್ಲಿ ನಮ್ಮ ಅಮ್ಮರು ಒಂದ್ ಕರಿಯಮ್ಮ ದೇವನ ಸಂಘ ಮಾಡಿದ್ರು. ಆ ಸಂಘಕ್ಕೆ ಬುಕ್ಸ್ ಬರೆಯೋರು ಯಾರು ಇರ್ತಾ ಇರ್ಲಿಲ್ಲ. ಅವಾಗ ನಮ್ಮ ಹತ್ರನೇ ಬರ್ಸ್ಕೊಂಡು ಹೋಗೋರು. ನಾವು ಶಾಲೆಗೆ ಹೋಗೋ ಅರ್ಜೆಂಟ್ ಅಲ್ಲಿ ಹೋಗಮ್ಮ ಯಾರು ಬರೀತಾರೆ ಅಂತ ಹೇಳಿ ಅರ್ಜೆಂಟ್ ಅಲ್ಲಿ ಬರ್ಕೊಟ್ಟು ಹೋಗ್ತಾ ಇದ್ದಿದ್ದುಂಟು. ಆ ಧರ್ಮಸ್ಥಳದ ಮಂಜುನಾಥನ ಆಶೀರ್ವಾದದಿಂದ ಅದೇ ಯೋಜನೆಯಲ್ಲಿ ಮುಂದುವರಿಯಂಗಾಯ್ತು. ಅದೇ 2020ರಲ್ಲಿ ಸೇವಾ ಪ್ರತಿನಿಧಿಯಾಗಿ ಫಸ್ಟ್ ಸೇರ್ಕೊಂಡು, ಆಮೇಲೆ 2 ವರ್ಷ 4 ತಿಂಗಳಿಗೆ ನಮ್ಮನ್ನ ಪ್ರಮೋಷನ್ ಆಗಿ ಫಸ್ಟ್ ಟೈಮ್ ನಾವು ಬಂದು ಕಳ್ಸಿದ್ರು. ಅವಾಗ ಅದು 2 ವರ್ಷದ ತನಕ ನಮಗೇನು ಫೀಲ್ ಇರ್ಲಿಲ್ಲ. ಇಲ್ಲೇ ಇರ್ಬೇಕು ಇಲ್ಲೇ ಮಾಡ್ಕೊಂಡು ಹೋದ್ರೆ ಆಯ್ತು ಅನ್ಸ್ತು. ಆದ್ರ ನೋಡ್ಬೇಕಲ್ಲ ಜೀವನ, ಮುಂದಿನ ಜೀವನ ಅಂತ ನೋಡಕ್ ಬಂದಾಗ ಮುಂದೆ ಹೋಗ್ಬೇಕು ಅನ್ನಿಸ್ದಾಗ ನಮ್ಮನ್ನೆಲ್ಲ ಮುಂದೆ ಕಳಿಸಿದ್ರು ಪಾಪ. ಖುಷಿ ಇದೆ, ತುಂಬಾನೇ ಖುಷಿ ಇದೆ. ನಮ್ಗೆ ಕೊಡೋ ರೆಸ್ಪಾನ್ಸ್ ತುಂಬಾ ಗೌರವ. ಅದನ್ನ ಉಳಿಸ್ಕೋಬೇಕು ಅನ್ನೋದಕ್ಕೆ ಓಡಾಡ್ಬೇಕಷ್ಟೇ, ಹೊಡೆದಾಡ್ಬೇಕು. ಏನೋ ಒಂದು ಸಂಪಾದಿಸ್ತೀವಿ ಅನ್ನೋದು ಮುಖ್ಯ ಅಲ್ಲ, ಅದನ್ನ ಉಳಿಸ್ಕೊಳ್ಳೋದು ಅದಕ್ಕಿಂತ ಜಾಸ್ತಿ ನಮ್ಮ ಮೇಲೆ ಇರುತ್ತೆ ಅಂತ. ಏನಂತ ಅಂದ್ರೆ ಇವಾಗ ನಾವು ಪೊಸಿಷನ್ಗಳು ಮೇಲೆ ಎತ್ತರ ಹೋಗ್ತಾ ಇದ್ದಂಗೆ ಇವಾಗ SP ಇದ್ರು, ಮತ್ತೆ ಇವಾಗ ಏನಾಗಿದ್ದಾರೆ, ಇವಾಗ FS ಆಗಿದ್ದಾರೆ, ಮತ್ತೆ ಇನ್ನೂ ಕೂಡ PO. ಆ ಥರ ಬೇರೆ ಬೇರೆ ಅಂತ ಮೇಲ್ಗಳಿಗೆ ಅಂತಕ್ಕೆ ಹೋದಂಗೆ ನಮಗೆ ಸ್ಯಾಲ್ರಿ ಆಗಲಿ ಮತ್ತೆ ಗೌರವ ಆಗಲಿ ಅದಕ್ಕಿಂತ ಮತ್ತೆ ನಾವು ಮಾಡಿರ್ತಕ್ಕಂಥ ಕೆಲಸನೂ ಕೂಡ ಅಷ್ಟೇ ಎಫರ್ಟ್ ಆಗ್ತಾ ಹೋಗುತ್ತೆ. ನಾವು ಅವ್ರು ನಂಬಿರ್ತಾರಲ್ಲ ಅದಕ್ಕೆ ನಾವು ಕೊಡಲೇಬೇಕು, ಔಟ್ಪುಟ್ ಅಂತ ಇದ್ದೇ ಇರುತ್ತೆ. ನೋಡೋಣ ಇವಾಗ ಬನ್ನಿ. ಮತ್ತೆ ಇವಾಗ 5ನೇ ಕ್ವಶನನ್ನು ನೋಡ್ತಾ ಹೋಗೋಣ. 5ನೇ ಕ್ವಶನ್ ಬಂದ್ಬಿಟ್ಟು, ನೀವು ಈ ಕೆಲಸಕ್ಕೆ ಸೇರಿದ ಅನುಭವ, ಆ ಸಮಯ ಹೇಗಿತ್ತು, ಎಷ್ಟು ಕಷ್ಟ ಇತ್ತು, ನೀವು ಈ ಕೆಲಸ ಮಾಡಬೇಕಾಗಿತ್ತಾ, ಇದು ಸೇರ್ಕೊಂಡಿದ್ದು ಹೆಂಗೆ, ಮತ್ತು ನೀವು ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ಈ ಧರ್ಮಸ್ಥಳ ಸಂಘದ್ದು ಇದಕ್ಕೆ ಸೇರ್ಕೊಳೋಕ್ಕಿಂತ ಮುಂಚೆ ಎಲ್ಲೆಲ್ಲಿ ಕೆಲಸ ಮಾಡಿದ್ರಿ, ನಿಮಗೆ ಇದ್ರ ಕಷ್ಟ ಹೆಂಗಿತ್ತ ಸೇರ್ಕೊಳೋ ಅಂತ ಇದು ನನ್ನ ಕ್ವಶನ್. ಮೊದಲು ಇದಕ್ಕಿಂತ ಮುಂಚೆ ತುಮಕೂರು ದಾವಸ್ಪೇಟೆಯಲ್ಲಿ ಎಲೆಮೆಂಟ್ ಪವರ್ ಕಂಪ್ನಿಲಿ ಸೇರ್ಕೊಂಡ್ವಿ. ನಾನು ನಮ್ ದೊಡ್ಡಪ್ಪನ ಮಗ ಮತ್ತೊಂದು 6 ಜನ ಅಲ್ಲೇ ರೂಮ್ ಮಾಡ್ಕೊಂಡಿರ್ಬೇಕಿತ್ತು. ಫಸ್ಟ್ ಟೈಮ್ ನಾನು ತಂದೆ ತಾಯಿ ಬಿಟ್ಟು ಹೋಗಿದ್ದು ಅಂದ್ರೆ ಅಲ್ಲೇ. ನಮ್ಮ ಅಣ್ಣ ಏನು ಅಂತಂದ್ರೆ ಗೈಸ್, ನಾನು ಡಿಗ್ರಿನಲ್ಲಿ ಹೋಗಿದ್ದು ದಾವಣಗೆರೆನಲ್ಲಿ.
ಅಲ್ಲಿ ಹಾಸ್ಟೆಲ್ನಲ್ಲಿ ಇದೆ. ಆದರೆ ನಮ್ಮ ಅಣ್ಣ ಅವರು ಎಲ್ಲೂ ಕೂಡ ಇರಲಿಲ್ಲ, ನಾನು ಆಗಲಿ ನಮ್ಮ ಅಣ್ಣ ಆಗಲಿ ಎಲ್ಲೂ ಇರಲಿಲ್ಲ. ನಮ್ಮ ತಂದೆ ತಾಯಿಗಳು ನಿಜವಾಗ್ಲೂ ಎಲ್ಲೂ ಬಿಟ್ಟಿಲ್ಲ ಗೈಸ್ ನಮ್ಮನ್ನ, ಆಯ್ತಾ. ಅಷ್ಟು ಪ್ರೀತಿ ಇದರಿಂದ ಸಾಕಿದ್ದಾರೆ. ಅದಕ್ಕೆ ನಮ್ಮ ಅಣ್ಣವರು ಫಸ್ಟ್ ಟೈಮ್ ತುಮಕೂರಿಗೆ ಹೋಗಿದ್ದು. ಅಲ್ಲಿ ಅಂತೂ ತುಂಬಾನೇ ಕಷ್ಟ ಆಗ್ಬಿಡ್ತು. 2020ರಲ್ಲಿ 2019ರಲ್ಲಿ ಹೋಗಿದ್ದು ತುಂಬಾನೇ ಕಷ್ಟ ಆಯ್ತು. ಯಾಕೆಂದ್ರೆ ಒನ್ ಟೈಮ್ ನಾವು ಬಿಟ್ಟಿರ್ಲಿಲ್ಲ. ಹಂಗಾಗಿ ನಾವೇ ಬಟ್ಟೆ ತೊಳ್ಕೊಬೇಕಿತ್ತು, ಬೆಳಗ್ಗೆ ಬೇಗ ಎದ್ದು ಹೋಗ್ಬೇಕಿತ್ತು, 3 ಶಿಫ್ಟ್ ಇತ್ತು ಕಂಪ್ನಿಗೆ ಹೋಗೋದು. ಇಡೀ ವಾರ ಬೆಳಗ್ಗೆ ಶಿಫ್ಟ್ ಆದ್ರೆ ಇಡೀ ವಾರ ನೈಟ್ ಶಿಫ್ಟ್ ಇತ್ತು. ನೈಟ್ ಶಿಫ್ಟ್ ಹೋಗುವಾಗ ತುಂಬಾ ಅಳು ಬಂದ್ಬಿಡೋದು, ಎಲ್ಲ ನಿದ್ದೆ ಗಡಬೇಕಲ್ಲಪ್ಪ. ಇವಾಗ ನಗು ಬರುತ್ತೆ. ಅವಾಗ ಎಷ್ಟು ಪೇಮೆಂಟ್ ನಮಗೆ 8,500 8,000 ಕೊಡೋರು. ಅಷ್ಟಕ್ಕೆಲ್ಲ ನಾವ್ ಹೇಗೋ ಹೋಗ್ತಾ ಇತ್ತು. ಇವತ್ತಲ್ಲಿದ್ರೆ ಏನಾಗ್ತಿತ್ತು ಗೊತ್ತಿಲ್ಲ. ಆದ್ರೆ 2019ರಲ್ಲಿ ಕೊರೋನಾ ಬಂತು. ಕೊರೋನಾ ಬಂದಾಗ ಎಲ್ಲರೂ ಕಂಪ್ನಿಯಿಂದ ಅವ್ರವ್ರ ಊರಿಗೆ ಹೋದ್ರು. ಹಂಗಾಗಿ ನಾವು ನಮ್ಮ ಊರಿಗೆ ಬಂದ್ವಿ. ಮತ್ತೆ ಸ್ವಲ್ಪ ದಿನ ಊರಲ್ಲಿ ಇದ್ವಿ. 2ನೇ ಕೊರೋನಾ ಸ್ಟಾರ್ಟ್ ಆಯ್ತು. ಮತ್ತೆ ಹೋಗಿದ್ವಿ 1ನೇ ಕೊರೋನಾ ಬಿಟ್ಟ ಮೇಲೆ. ಮತ್ತೆ 2ನೇ ಕೊರೋನಾ ಸ್ಟಾರ್ಟ್ ಆದ್ಮೇಲೆ ಮತ್ತೆ ಬಂದ್ವಿ. ಮತ್ತಿನ್ನೇನು ಹೋಗೋದೇ ಬೇಡ ಅಂತೇಳಿ ಇಲ್ಲೇ ಅದು ಇದು ಕೂಲಿ ಕೆಲಸ ಅಥವಾ ಯಾರು ಕರೀತಾರೋ ಅವ್ರ ಮನೆಗೆ ಹೋಗುವಂತದ್ದು ಮಾಡ್ತಾ ಇದ್ವಿ. ಯಾಕೆಂದ್ರೆ ಅನಿವಾರ್ಯ ಆಗಿತ್ತು. ಕೆಲ್ಸಕ್ಕೆ ಹೋಗದೆ ಇದ್ದಿದ್ರೆ ನಾವೆಲ್ಲ ತುಂಬಾ ಬೇರೆ ಕಡೆ ಅಡ್ಜಸ್ಟಬಲ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ನಾವು ಹೋಗ್ಲೇಬೇಕಿತ್ತು. ಅಂತ ಸಂದರ್ಭದಲ್ಲಿ ದೇವ್ರು ಬಂದಂಗ್ ಬಂದಿದ್ರು ನಮ್ಮ ಮನೆಗೆ. ಇಲ್ಲಿ ಇದ್ದವರು ಪ್ರಮೋಷನ್ ಆಗಿ ಬೇರೆ ಕಡೆ ಹೋಗೋದ್ರಿಂದ ಇಲ್ಲಿ SP ಕೆಲ್ಸಕ್ಕೆ ಖಾಲಿ ಇತ್ತು. ಒಂದು ತೋಟದಲ್ಲಿ ಕೆಲ್ಸಕ್ಕೆ ಹೋಗಿದ್ವಿ ಅವತ್ತಿನ ದಿನ. ಹೇಗೆ ಅಂತ ಅಂದ್ರೆ ಲಾಕ್ಡೌನ್ ಅಲ್ಲಿ ನಮ್ಮ ಮನೇಲಿ ಎಷ್ಟು ಕಷ್ಟ ಗೊತ್ತಾ. ಬಸ್ ಇದ್ರೆ ನಮ್ ನಡೆಯೋದು. ಯಾಕೆ ಅಂತ ಅಂದ್ರೆ ಎಲೆಗಳು ಬಸ್ಸಿಗೆ ಹಾಕೋದು. ಆ ಬಸ್ಸೇ ಇಲ್ಲ ಲಾಕ್ಡೌನ್ ನಲ್ಲಿ. ಹೇಗೆ ಅಂತ ಅಂದ್ರೆ ನಮ್ಮ ಅಪ್ಪಾಜಿಯವರು ಕೂಲಿ ಮಾಡಿಲ್ಲ ಇಲ್ಲಿವರೆಗೂ. ಅದೇ ಬಿಸ್ನೆಸ್ ನಮ್ದು. ಇಲ್ಲಿವರೆಗೂ ಕೂಲಿ ಮಾಡಿಲ್ಲ, ಆದ್ರೂ ಕೂಲಿ ಮಾಡ್ಬೇಕಾಯ್ತು. ನಾನು ಸಣ್ಣವನಾಗಿ ನಾನು ಕೂಡ ಕೂಲಿಗೆ ಹೋಗ್ಬೇಕಾಯ್ತು. ನಮ್ಮ ಅಣ್ಣವರು ಕೂಲಿ ಮಾಡ್ಬೇಕಾಯ್ತು. ಅಡಿಕೆ ಕೆಲಸ ಆಗಿರ್ಬೋದು, ಒಂದಿನ 300-400 ರೂಪಾಯಿ 500 ರೂಪಾಯಿ, ಮಳೆ ಬರಲಿ ಬಿಸಿಲಿರಲಿ ಏನೇ ಇದ್ರೂ ಮಾಡ್ಬೇಕಂತ ಸಿಚುವೇಶನ್ಸ್ ಬಂತು. ಅಂತ ಟೈಮ್ನಲ್ಲಿ ದೇವ್ರಂಗೆ ಆ ಮಂಜುನಾಥ ಸ್ವಾಮಿ ಬಂದು ಆ ಕಥೆನ ಮುಂದೆ ಅಣ್ಣವ್ರು ಹೇಳ್ತಾರೆ, ಕೇಳಿ. ಅವತ್ತಿನ ದಿನ ನಮ್ಮಮ್ಮ ಇಲ್ಲಿ ನಮ್ಮ ಕೇರಿಲಿ ಒಂದು ಕಾಂಕ್ರೀಟ್ ಕೆಲ್ಸಕ್ಕೆ ಹೋಗೋದಿತ್ತು. ನಾನು ಕೆಲ್ಸ ಕರೀತಾರಲ್ಲ ಅಂತ ಹೋದೆ. ಅನಿವಾರ್ಯ ಇತ್ತಲ್ಲ ಗೈಸ್, ಅದಕ್ಕೋಸ್ಕರ ನಮ್ಮಮ್ಮ ಹೊರಗಡೆ ಹತ್ಕಂತ ಕೂತಿತ್ತಲ್ಲಿ. ಯಾಕೆಂತ ಗೊತ್ತಿಲ್ಲ. ಯಾಕೆಂದ್ರೆ ನನ್ಗೆ ಸಿಮೆಂಟ್ ಕೆಲಸ ಮಾಡಿ ಅದನ್ನ ಅಮ್ಮ ಅವರು ಹೇಳಿತ್ತಳಿ. ಕೈಯೆಲ್ಲ ಗಾಯ ಆಗಿತ್ತು. ಹೇಳು, ನೀನೇ ಹೇಳು. ಅಮ್ಮವ್ರು ಇವಾಗ್ಲೇ ಎಮೋಷನ್ ಆಗ್ತವ್ರಿ. ಕೈಯೆಲ್ಲ ಗಾಯ ಆಗ್ಬಿಟ್ಟಿತ್ತು. ಅದನ್ನೆಲ್ಲ ನೋಡಿ ನಮ್ಮಮ್ಮ ತುಂಬಾನೇ ಅಳ್ತಾ ಇತ್ತು. ನಮ್ಮ ಮಕ್ಳಿಗೆ ಇಂತ ಪರಿಸ್ಥಿತಿ ಬಂತಲ್ಲ ನಮ್ಮಿಂದ ಅಂತ ತುಂಬಾನೇ ಮರಗ್ತಾ ಇದ್ರು, ಅಳ್ತಾ ಇದ್ರು. ಅವತ್ತಿನ ದಿನ ನಮ್ಮಮ್ಮ ಒಂದ್ಸತಿ ಒಂದ್ ಮಾತು ಹೇಳ್ತು, ಮತ್ ಹಿಂಗ್ ಖಾಲಿ ಐತೆ ಅಂತಲ್ಲಪ್ಪ ಹೋಗ್ತೀಯ ಅಂತ. ಅವತ್ತಿನ ನಿರ್ಧಾರ ತಗೊಂಡಿದ್ದು ಇವತ್ತು ಇಲ್ಲಿ ಬಂದ್ ನಿಂತಿದೆ. ನಾನು ಒಂದೇ ಮಾತು ಹೇಳ್ದೆ, ಯಾವ್ದಾದ್ರು ಒಂದ್ ಮಾಡ್ಬೇಕಲ್ಲಮ್ಮ ಅಂತ ಹೇಳದೆ. ಅವತ್ತಿನ ದಿನ ಹೊರಟಿದ್ದು ಇವತ್ತಿನ ದಿನ ಇಲ್ಲಿ ಬಂದ್ ನಿಂತಿದೆ. ನೋಡಿ ಎಲ್ರು ನೀವು ತಿಳ್ಕೋಬೇಕು, ಯಾವ್ದೋ ಒಂದು ಸಮಯದಲ್ಲಿ ಮಾಡೋ ಒಳ್ಳೆ ನಿರ್ಧಾರ ಮುಂದಿನ ದಿಕ್ಕನ್ನೇ ಬದಲಾಯಿಸಬಹುದು ಅಂತ ಇದೊಂದು ಉದಾಹರಣೆ ಅಷ್ಟೇ. ಬದಲಾಯಿಸಬಹುದು. ಆದ್ರೆ ಹಿರಿಯರು ಹೇಳ್ತಾರಲ್ಲ ಗೈಸ್, ಹಿರಿಯರು ಯಾವುದೇ ಕಾರಣಕ್ಕೂ ನಿಮ್ಮ ಕೆಟ್ಟದಕ್ಕೆ ಅಂತೂ ಹೇಳೋದೇ ಇಲ್ಲ. ಅದು ಯಾವುದೇ ಏನೇ ಸಂದರ್ಭ ಆಗಿರ್ಲಿ, ಆಯ್ತಾ. ಅವ್ರದ್ದೊಂದು ಸ್ವಲ್ಪ ಮಾತು ಕೇಳಿ ಅವರು ನಿಮ್ಮನ್ನ ಇವಾಗ ಈ ಟೈಮಿಗೆ ನಿಮಗೆ ಸರಿ ಇಲ್ಲ ಅಂತ ಅನಿಸ್ಬೋದು, ಆದ್ರೆ ಮುಂದೆ ಫ್ಯೂಚರ್ ನೋಡಿ ಅವರು ನಿಮಗೆ ಹೇಳ್ತಾ ಇರ್ತಾರೆ, ಅದು ಕೆಲಸ ಮಾಡಿ ಇದಕ್ಕೆ ಹೋಗು ಅದಕ್ಕೆ ಹೋಗು ಅಂತ. ಅದಕ್ಕೋಸ್ಕರ ತಂದೆ ತಾಯಿಗಳಾಗಿರ್ಬೋದು, ನಿಮ್ಮ ಹಿರಿಯರಾಗಿರ್ಬೋದು, ಹೇಳಿದ ಮಾತನ್ನ ಅಷ್ಟು ಕೇಳಿದ್ರು ಸ್ವಲ್ಪ ಪರವಾಗಿಲ್ಲ, ಒಂದು ಸ್ವಲ್ಪನಾದರೂ ಕೇಳಿ ಅಂತ ಇದ್ರ ಬಗ್ಗೆ ನೀವು ತಿಳ್ಕೊಬೋದು. ಇದ್ರ ಬಗ್ಗೆ ಏನು ಅನ್ಸುತ್ತೆ ನಿನಗೆ? ಆ ಟೈಮ್ನಲ್ಲಿ ಹೆಂಗಿತ್ತು ಕಷ್ಟ? ನಾವು ಒಂದ್ ಸ್ವಲ್ಪ ಬಾಳೆಲೆ ಕೊಯ್ಯಕ್ ಹೋಗಿದ್ರೆ ನಮ್ಮ ಮಕ್ಳು ಕಳಿಸ್ತಿರ್ಲಿಲ್ಲ. ನಮಿಗೂ ಆ ಟೈಮಿಗೆ ನಮಿಗೂ ಕೆಲ್ಸ ಇರ್ಲಿಲ್ಲ. ಮತ್ತೆ ಮನೆ ಅಂದಾಗ ನಮಿಗೂ ಅನಿಸ್ತಿತ್ತು, ಇಷ್ಟು ವರ್ಷ ಕಳ್ಸಿಲ್ಲ ನಮ್ಮ ಮಕ್ಳು ಈ ವರ್ಷ ಹೋಗ್ತಾರಲ್ಲ ಅಂತ ಬೇಜಾರಾಗಿತ್ತು. ಆದ್ರೂ ಮಾಡ್ಲೇಬೇಕಲ್ಲ ಅಂತ ಹಿಂಗ್ ಸಣ್ಣ ಪುಟ್ಟ ಹೋಗಿ ಅಂತ ಇದ್ರು. ಅಷ್ಟೊತ್ತಿಗೆ ಹೆಂಗ ಇದ್ ಬಂತು, ನಮಿಗೂ ಎಲ್ಲ ಇದಾತು, ನಮ್ದಿಗೂ ಸರಿ ಆಯ್ತು. ಈಗ ಅವರು ನಾನು ಅದೊಂದ್ ಮಾತು ಹೇಳಿದ್ಕೆ ನನಗೆ ಅಷ್ಟು ಇದನ್ ಕೊಟ್ಟು ಏನಾರ ಒಂದ್ ನಾನ್ ಮಾಡ್ಬೇಕಲ್ಲ ಅಂತ ಮಾಡಿ ಮುಂದ್ ಹೋಗಿದ್ಕೆ ಇವತ್ತು ಚೆನ್ನಾಗ್ ಅನ್ಕೊಂಡ್ ರೀತಿಯಾಗಿ ಮಂಜುನಾಥ ನಡೆಸ್ಕೊಂಡ್ ಹೋಗ್ಲಿ ಇನ್ನೂ ಚೆನ್ನಾಗಿ. ಅದೇನು ಗೊತ್ತಾ ಗೈಸ್, ಒಂದೇ ಒಂದು ಕ್ಲೂ ಅವ್ರು ಕೊಟ್ಟಿದ್ದಕ್ಕೆ ಆ ಸಂದರ್ಭ ಸಿಚುವೇಶನ್ ಆ ಥರ ಇತ್ತು. ಏನೇ ಕೆಲಸ ಮಾಡಿದ್ರು ನಾವು ಮಾಡಲೇಬೇಕು, ಅದರಿಂದ ಮುಂದೆ ಬರಲೇಬೇಕು, ಹತ್ಲೇಬೇಕು, ಮೆಟ್ಲು ಹತ್ಲೇಬೇಕು. ಇವಾಗ ನಾವು ಎಲೆ ಕೊಯ್ಯೋಕ್ಕಂತೂ ಆಗಲ್ಲ. ಯಾಕೆಂತ ನಮ್ಮ ತಂದೆ ತಾಯಿಗಳು ಅದಕ್ಕೆ ದುಡಿಮೆ ಇರ್ಬೋದು, ಆದ್ರೂ ಕೂಡ ನಮಗೆ ಅದನ್ನ ಹಚ್ಚಲ್ಲ, ನಮ್ಗೆ ಕರ್ಕೊಂಡು ಕೂಡ ಹೋಗ್ತಾ ಇರಲಿಲ್ಲ. ಯಾಕೆ ಅಂತಂದ್ರೆ ನಾವು ಮಾಡಿದ ಕೆಲಸ
ನಾವು ಬಿಸಿಲಲ್ಲಿ ಮಳೆಯಲ್ಲಿ ತೊಯ್ದಿರ್ತಕ್ಕಂಥ ದಿನಗಳು ಅವ್ರಿಗೆ ಬರಬಾರ್ದು ಅಂತ ಇಂಥದ್ದೆಲ್ಲ ಮಾಡಿದ್ದಾರೆ. ಅದು ಸೇರ್ಕೊಂಡಿದ್ದು ಹೆಂಗೆ ಅಂತ ಒಂದು ಸ್ವಲ್ಪ ಹೇಳ್ಬಿಡಿ. ಆ ದಿನ ಹೆಂಗಿತ್ತು, ಅವತ್ತೇನಾಯ್ತು? ಅವತ್ತಿನ ದಿನ ತುಂಬಾ ಇದೇ ರೀತಿ ಇವತ್ತು ಹೇಗ್ ಬರ್ತಿದ್ದೆ, ಮಳೆ ಹಾಗೆ ಬರ್ತಾ ಇತ್ತು. ಬೆಳಗ್ಗೆ ನಾನು ಒಬ್ರು ತೋಟದಲ್ಲಿ ಅಡಿಕೆ ಕೆಲ್ಸಕ್ಕೆ ಹೋಗಿದ್ದೆ. ಅವಾಗ ಅಮ್ಮ ಫೋನ್ ಮಾಡಿಸ್ತು, ಹಿಂಗ್ ಬಂದಿದ್ದಾರೆ ಸಂಘದವರು, ಕೇಳ್ಕೊಂಡು ಬರ್ತೀಯ ಮತ್ತೆ ಅಂತ. ಪಾಪ ನಾ ತೋಟದ ಓನರಿಗೆ ಒಂದೇ ಮಾತು ಹಿಂಗ್ ಹೇಳಿದ್ವಿ, ಆಯ್ತು ಸರಿ ಹೋಗು ಅಂತ ಕಳ್ಸಿದ್ರು. ಅವತ್ತು ಮಧ್ಯಾಹ್ನ 12 ಗಂಟೆ ಆಗಿತ್ತು. ಅವತ್ತು ನಾನು, ನೀನು, ಅಪ್ಪಾಜಿಯವರು ಅನ್ಸುತ್ತಲ್ಲ, ನಾನು ಮತ್ತೆ ನಮ್ಮ ಅಣ್ಣ, ಅಪ್ಪಾಜಿಯವರು ಹೋಗಿದ್ವಿ. ಅಲ್ಲಿದ್ವಿ. ನಮೇಲೆ ನೀನು ಹೋಗು ಪರವಾಗಿಲ್ಲ, ನಾವಿಬ್ಳರ್ ಮಾಡ್ಕೊಂಡ್ ಬರ್ತೀವಿ ಅಂತ ನಮ್ಮ ಅಣ್ಣನ ಅವತ್ತೇ ಅದೇ ತಕ್ಷಣ ಬೈಕ್ ನಲ್ಲಿ ಕಳ್ಸಿದ್ವಿ. ಅವತ್ತಿನ ಕಳ್ಸಿ ಅವರು ಸರಿ ಮಾಡ್ಕೊಂಡು ಹೋಗು ಅಂತ ಹೇಳಿದ್ಕೆ ಮಾಡ್ಕೊಂಡು ಹೋಗಂತ ಹೇಳಿದ್ರು. ಮಾಡ್ಕೊಂಡು ಹೋಗುವಂತ ಹಿಂಗೆ ಹೇಳಿದ್ರು. ನಾನು ಫಸ್ಟ್ ಟೈಮ್ ಅಲ್ಲಿ ಯಾರನ್ನು ಪಕ್ಕದ ಕೇರಿಗೂ ಪರಿಚಯ ಇಲ್ಲ ನಾವು. ಯಾಕಂದ್ರೆ ನಮ್ ಮನೆ ಆಯ್ತು, ನಮ್ದು ಕೆಲ್ಸ ಆಯ್ತು, ಶಾಲೆ ಕಾಲೇಜ್ ಆಯ್ತು, ಮನೆಗ್ ಬರೋದು ಅಷ್ಟೇ ಇತ್ತು. ಪಕ್ಕದ ಕೇರಿಗಾಗ್ಲಿ ಪಕ್ಕದ ಊರಿಗಾಗ್ಲಿ ಪರಿಚಯನೇ ಇರ್ಲಿಲ್ಲ. ನಮ್ದು ಈಗ ಫೀಲ್ಡ್ ವರ್ಕ್ ಮಾಡೋದಿರ್ತದಲ್ಲ, ಬೈಕ್ ಕೂಡ ಇರ್ಲಿಲ್ಲ. ಇವ್ರನ್ನ ಕೆಲ್ಸ ಕರ್ಕೊಂಡು ಹೋಗ್ಬೇಕಿತ್ತು, ಮತ್ತೆ ತಂದು ಕರ್ಕೊಂಡ್ ಬರ್ಬೇಕಿತ್ತು. ಆ ಗ್ಯಾಪ್ ಅಲ್ಲಿ ನಾನು ಆ ಕೆಲ್ಸ ಮುಗಿಸ್ಕೋಬೇಕಿತ್ತು. ಅದೇನೋ ಗೊತ್ತಿಲ್ಲ, 1 ವರ್ಷ ಹಾಗೇ ಮಾಡಿದ್ವಿ. ಇಲ್ಲಿ ತುಂಬಾ ಚೆನ್ನಾಗಿ ಏನೋ ಕೆಲಸ ಆಗಿರೋದ್ರಿಂದ ಪಕ್ಕದೂರಿಗೂ ಟ್ರಾನ್ಸ್ಫರ್ ಮಾಡಿದ್ರು. ಅವಾಗ ತುಂಬಾನೇ ಕಷ್ಟ ಆಯ್ತು ಬೈಕಿಂದು. ಯಾಕೆಂದ್ರೆ ಇವ್ರು ಕೆಲ್ಸಕ್ಕೆ ಹೋಗ್ಬೇಕಿತ್ತು, ಅಲ್ಲಿಂದ ಇಲ್ಲಿಗೆ ಬರೋದು, ಇವ್ರನ್ನ ಡ್ರಾಪ್ ಮಾಡೋದು, ಮತ್ತೆ ಇವ್ರನ್ನ ಕರ್ಕೊಂಡು ಹೋಗೋದು ಬರೋದು. ಆಮೇಲೆ 2 ವರ್ಷ ಹೀಗೆ ಆಯ್ತು. ಆಮೇಲೆ 2023ರಲ್ಲಿ ನಮ್ಮಮ್ಮ 1,15,000 ಕೊಟ್ಟು ಬೈಕ್ ಕೊಡಿಸಿದ್ರು. ಅದು ಗೈಸ್ ಕ್ಯಾಶ್ ಗೈಸ್ ಕೊಟ್ಟಿದ್ದು. ಯಾಕೆಂತಂದ್ರೆ EMI ಅದು ಇದು ಮಾಡ್ಕೊಂಡ್ರೆ LIC ಇರುತ್ತೆ, ಮತ್ತೆ ಸಂಘದಲ್ಲಿ ಕಟ್ಟೋದಿರುತ್ತೆ, ಅದು ಇದು ಎಲ್ಲದಕ್ಕೂ ಏನ್ ಜೋಡ್ಸೋಣ ಅಂತ ಎಷ್ಟೋ ಅದೇ ಸಂಘದಲ್ಲಿ ತಗೊಂಡಿದ್ದೆ ಅನ್ಸುತ್ತಲ್ಲ, ಅದೇ ಧರ್ಮಸ್ಥಳ ಸಂಘದಲ್ಲಿ ತಗೊಂಡು 1 ಲಕ್ಷ, ಮತ್ತು ನಮ್ಮ ಕಡೆ ಒಂದು 15,000 ಇದ್ದಿದ್ದನ್ನ ತಗೊಂಡು ಹೋಗಿ ನಮ್ಮ ಅಣ್ಣವರಿಗೆ ಒಂದು ಪಲ್ಸರ್ ಬೈಕನ್ನು ಕೊಡಿಸಿದ್ದು 2 ವರ್ಷ ಆದ್ಮೇಲೆ. ಬೈಕೇ ಕಲ್ತಿರ್ಲಿಲ್ಲ, ಬೈಕ್ ಅಲ್ಲ ಗೈಸ್, ಒಂದು ಸೈಕಲ್ ಮುಟ್ಟಿಲ್ಲ. ಅವೊಂದು ಸೈಕಲ್ ಬರೋವರೆಗೂ ಒಂದು ಸೈಕಲ್ ಬೇರೆಯವ್ರದ್ದು ಯಾರ್ದು ಹೊಡೆದಿಲ್ಲ ನಮ್ಮ ಅಣ್ಣ. ನಾನಾದ್ರೆ ಬೇರೆಯವ್ರದ್ರಲ್ಲಿ ಕಲ್ತಿರೋದು. ನಮ್ಮ ಅಣ್ಣ ಅವನ್ ಸೈಕಲ್ ಬಂದಾದ್ಮೇಲೆ ಅವನದ್ರಲ್ಲೇ ಕಲ್ತು ಅವ್ನು ಹೊಡೆದಿರೋದು. ಇಷ್ಟು ಯಪ್ಪ. ಯಾಕೆ ಅಂತ ಅಂದ್ರೆ ಅಕಸ್ಮಾತ್ ಈಗ ನಂದು ಅಲ್ಲಿ ಇಲ್ಲಿ ಏನೋ ಹೊಡಿತಿದ್ದೆ, ಅವಂದು ಏನಂದ್ರೆ ಅಕಸ್ಮಾತ್ ನಾನು ತಗೊಂಡೋದೆ, ಏನಾದ್ರು ಬಿದ್ದೋಯ್ತು, ನಾವು ಅವರಿಂದ ಯಾಕೆ ಸುಮ್ಮನೆ ಅವ್ರನ್ನ ಬೀಳ್ಸಿದ್ದು ಮಾಡಿದ್ದು ಅನ್ನೋ ಒಂದು ಥಿಂಕಿಂಗ್. ಯಪ್ಪ ಹೌದ್ ತಾನೆ. ಮತ್ತೆ ಈಗ ಬೈಕ್ ಆಗ್ಲಿ ಏನೋ ನಾವು ಮಿಸ್ ಆಗಿ ಬೀಳ್ಸಿದ್ರು ಕೂಡ ಎಷ್ಟು ತುಂಬಾ ಅವ್ರೇನು ಅನ್ಕೊಳೋದ್ ಬೇಡ, ಮತ್ ಬೈಕ್ ಕೊಡೋದ್ ಬೇಡ ಅಂತ ಹೇಳಿ ಸೈಕಲ್ ತಗೊಂಡಾದ್ರು ನನ್ ಸೈಕಲ್ ಕೊಟ್ಮೇಲೆ ಕಲ್ತಿದ್ದು. ಬೈಕ್ ಕಲ್ತಿದ್ದು ಕೂಡ ನನ್ ಬೈಕ್ ಬಂದ್ಮೇಲೆ. ಇವತ್ತಿನವರೆಗೆ ಏನು ಸಮಸ್ಯೆ ಆಗಿಲ್ಲ. ಪಕ್ಕದೂರಿಗೆ ಟ್ರಾನ್ಸ್ಫರ್ ಆದಾಗ 2023ರಲ್ಲಿ ಬೈಕ್ ತಗೊಂಡ್ವಿ. ಆಮೇಲೆ ಅಲ್ಲಿಂದ ಮತ್ತೆ ಇನ್ನೊಂದು ಊರಿಗೆ ಗಂಗಗೊಂಡನಹಳ್ಳಿಗೆ ಟ್ರಾನ್ಸ್ಫರ್ ಆಯ್ತು. ಅಲ್ಲಿ ಮತ್ತೆ 6 ತಿಂಗಳು ಮಾಡಿ ಡೈಲಿ ಬೆಳಿಗ್ಗೆ 8ಕ್ಕೆ ಹೋದ್ರೆ ಸಂಜೆ ರಾತ್ರಿ 7-8 ಗಂಟೆ ಆಗ್ತಾ ಇತ್ತು. ಊಟ ಎಲ್ಲ ಹುಡುಕಾಡಾರೆ, ಯಾಕೆಂದ್ರೆ ಅಲ್ಲಿ ನೆಟ್ವರ್ಕ್ ಸಿಗ್ತಿರ್ಲಿಲ್ಲ. ಅಲ್ಲಿ BSNL ನೆಟ್ವರ್ಕ್ ಬಿಟ್ರೆ ಯಾವ್ದು ಸಿಗ್ತಾ ಇರ್ಲಿಲ್ಲ. ಅದು ಕರೆಂಟ್ ಇದ್ರೆ ಮಾತ್ರ ಸಿಗೋದು. ಎಷ್ಟೋ ದಿನ ರಾತ್ರಿ ಲೇಟ್ ಆಗಿದ್ದಕ್ಕೆ ತುಂಬಾನೇ ಭಯ ಪಟ್ಟಿರೋದು ಇದೆ. ಯಾಕೆಂದ್ರೆ ನಾವು ಕೆಲ್ಸ ಅಂತ ಬಂದಾಗ ಸಮಯ ಆಗ್ಲಿ ಅಥವಾ ಊಟ ಆಗ್ಲಿ ಏನು ನೋಡ್ತಾ ಇರ್ಲಿಲ್ಲ. ಕೆಲ್ಸ ಆಗ್ಬೇಕು ಅನ್ನೋದು ಅಷ್ಟೇ ಇಂಟೆನ್ಷನ್. ಇದ್ರ ಬಗ್ಗೆ ನೀನ್ ಹೇಳಮ್ಮ. ಊಟ ಅಂತ ಎಷ್ಟು ಸಲ ಕರೆದ್ರು ಏನ್ ಬರ್ತಿರ್ಲಿಲ್ಲ ನಿಮ್ಮ ಮಗ, ಅದ್ರ ಬಗ್ಗೆ ಹೇಳ. ಎಷ್ಟ್ ಸಾರಿ ಫೋನ್ ಮಾಡಿದ್ರು ಬಂದೆ ಯಾರ್ ಕರೆದ್ರು ಊಟ ಮಾಡ್ತಿರ್ಲಿಲ್ಲ. ಅವರೆಲ್ಲ ಹೇಳಾರು, ನಿಮ್ ಮಗ ಎಷ್ಟ್ ಕರೆದ್ರು ಊಟ ಮಾಡಲ್ಲಮ್ಮ ಅವ್ರು ನಮ್ಮ ಮನೆಗೆ, ಸರಿ ಊಟಕ್ ಕರೆದ್ರು ಅಂತ ಇಲ್ಲೇ ಬಂದು ಊಟ ಮಾಡ್ಬೇಕು ಅಂತಂದ್ರು, ಇಲ್ಲಾಂದ್ರೆ ಇಲ್ಲ. ಕೆಲ್ಸ ಆಗ್ಬೇಕಷ್ಟೇ. ಫಸ್ಟಿಗೆ 1 ವರ್ಷ 2 ವರ್ಷ ಆ ಕಷ್ಟ ಇದೆಯಲ್ಲ ಗೈಸ್. ಇವತ್ತು ನೀವು ಏನೇನು ಗಿಫ್ಟ್ಸ್ಗಳು ಕೊಡ್ತಿದ್ದೀರಾ, ಏನೇನು ಸನ್ಮಾನಗಳು ಮಾಡಿದ್ದೀರಾ, ಏನೇನು ಶಾಲ್ಗಳು ಹಾಕಿದ್ದೀರಾ, ಏನೇನು ಹೊಗಳ್ತಿದ್ದೀರಾ, ಏನೇನು ನಮ್ಮ ಸರ್ ಇವರು ಎಷ್ಟು ವಯಸ್ಸು ಇಂಪಾರ್ಟೆಂಟ್ ಅಲ್ಲ, ಎಷ್ಟು ಸಾಧನೆ ಮಾಡಿದ್ದಾರೆ, ಎಷ್ಟು ತಿಳ್ಕೊಂಡಿದ್ದಾರೆ ಅನ್ನೋದು ಇಂಪಾರ್ಟೆಂಟು. ಅಷ್ಟೆಲ್ಲ ನೀವು ಮಾಡ್ತಿದ್ದೀರಾ ಅಂತ ಅಂದರೆ ನಾವು ಮನೆಯವರಾಗಿ ಅಕ್ಕಪಕ್ಕದಲ್ಲಿ ನಿಂತ್ಕೊಂಡಾಗಲಿ ಅವ್ರನ್ನ ನೋಡಿದ್ದೀವಲ್ಲ ಆ ಸ್ಥಿತಿನ, ಅದಕ್ಕೆ ಇದೇನು ಅಲ್ಲ, ಇನ್ನೂ ಎತ್ತರಕ್ಕೆ ಹೋಗಬೇಕು ಅನ್ನೋದೇ ನಮ್ಮ ಎಲ್ಲರ ಆಸೆ. ಇವಾಗ ಬನ್ನಿ ನೆಕ್ಸ್ಟ್ ಕ್ವಶನ್ಸಿಗೆ ಹೋಗೋಣ. ಇದು ಒಂದು ಸ್ವಲ್ಪ ಲಾಂಗ್ ಆಯಿತು, ಆದರೆ ನಿಮಗೆ ಇನ್ಫಾರ್ಮೇಟಿವ್ ವಿಡಿಯೋ ಆಗಿತ್ತು, ಈ ಕ್ವಶನ್ ಆಗಿತ್ತು ಅಂತ ಅಂದ್ಕೊತೀನಿ. ಹೇಗೆ ಸೇರಿಕೊಂಡ್ರು ಅನ್ನೋದು. ಇವಾಗ 5 ಕ್ವಶನ್ ಆಯಿತು. ಇವಾಗ 6ನೇ ಕ್ವಶನ್. ಆ ದೇವರ ಕೃಪೆಯಿಂದ ಇನ್ನೂ ಏನೆಲ್ಲ ಕೆಲಸ ಉತ್ತಮ ಸ್ಥಾನ ಅಂದರೆ ಯಾವ ಸ್ಥಾನ ಬೇಕು ಅಂತ ಇದ್ದೀರಾ?
ಉತ್ತಮ ಸ್ಥಾನ ಅದಕ್ಕಿಂತ ಇರೋ ಸ್ಥಾನದಲ್ಲೇ ತುಂಬಾ ನೆಮ್ಮದಿ ಇದೆ, ಖುಷಿ ಇದೆ, ಸಾರ್ಥಕತೆ ಇದೆ. ಆದ್ರೆ ಇನ್ನೂ ಸ್ವಲ್ಪ ಮುಂದೆ ಹೋದ್ರೆ ಇನ್ನೂ ಹೆಚ್ಚು ಜನರಿಗೆ ಅನುಕೂಲ ಮಾಡಬಹುದು, ಸಹಾಯ ಮಾಡಬಹುದು ಅನ್ನೋದೊಂದು ಆಸೆ. ಇನ್ನು ಹೆಚ್ಚು ಕೆಲಸ ಮಾಡ್ಬೋದು, ಜಾಸ್ತಿ ಜನಕ್ಕೆ ರೀಚ್ ಆಗ್ಬೋದು, ಜಾಸ್ತಿ ಜನಕ್ಕೆ ಸಹಾಯ ಮಾಡಬೇಕು, ತುಂಬಾ ಕಷ್ಟಗಳನ್ನ ಕೇಳ್ಬೇಕು, ಕೈಲಾಗದವರಿಗೂ ಸಹಾಯ ಮಾಡ್ಬೇಕಂತ ತುಂಬಾನೇ ಆಸೆ ಇದೆ. ಕೈಲಾದಷ್ಟು ಮಾಡ್ತಾ ಇದೀವಿ, ಮಾಡಿದೀವಿ. ಎಲ್ಲ ದೇವರು ಒಂದ್ ದಿವಸ ನಮಗೆ ಪ್ರತಿಫಲ ಕೊಡ್ತಾನೆ ಅನ್ನೋದೊಂದು ನಂಬಿಕೆ. ಏನೋ ನಮ್ಮ ತಂದೆ ತಾಯಿಗಳು ಮಾಡಿದ್ದು ನಮಗೆ ಕಾಯುತ್ತೆ ಅಂತ, ನಾವು ಮಾಡಿದ್ದು ಮುಂದೆ ಕಾಯ್ಲಿ ಅಷ್ಟೇ. ಆಯ್ತಾ, ಈ ಸ್ಥಾನದಲ್ಲಿ ಇದಕ್ಕೆ ನಿಮಗೆ ತೃಪ್ತಿ ಇದೆ ಅಂದ್ರೆ ಸಿಕ್ಕರೂ ಕೂಡ ಮುಂದಿನ ಸ್ಥಾನ ಅದೇ ಈಗ ಹೇಳಿದ್ರಲ್ಲ ಆ ತರ. ಯಾಕೆಂದ್ರೆ ಕೇವಲ ಇಷ್ಟು ಬೇಗ ಸಿಕ್ಕಿರೋದೇ ನಮ್ಮ ಅದೃಷ್ಟ. ಸೇವೆ ಮಾಡೋದು ಒಂದು ಅವಕಾಶ ಸಿಕ್ಕಿದೆ, ಇದನ್ನ ಚೆನ್ನಾಗಿ ಮಾಡ್ಕೊಂಡು ಉಳಿಸ್ಕೊಂಡು ಹೋಗ್ಬೇಕಷ್ಟೇ. ಆ ದೇವ್ರು ಆಶೀರ್ವಾದ ಕೊಟ್ರೆ ಮುಂದಿನ ಹಂತಗಳು ಹೋಗೋಣ, ಮುಂದೆ ಅದು ದೇವರಿಗೆ ಬಿಟ್ಟಿದ್ದು, ಎಲ್ಲಿಗೆ ಕಲ್ಪಿಸ್ತಾನೋ ಅಲ್ಲಿವರೆಗೂ ಹೋಗೋದು. ಈ ದೊಡ್ಡ ಗುಣ ಇರತ್ತೀವಿ ಗೈಸ್. ನಮ್ಮ ಅಣ್ಣ ಇಲ್ಲಿಗೆ ಬಂದಿರೋದು ಯಾವುದಕ್ಕೂ ಆಸೆ ಪಡಲ್ಲ ಗೈಸ್, ಯಾವುದಕ್ಕೂ ಜಾಸ್ತಿ ಆಸೆ ಪಡಲ್ಲ. ಜಾಸ್ತಿ ನೀವು ಅಷ್ಟೇ ಆಸೆಯನ್ನು ಇಟ್ಕೊಳಕ್ ಹೋಗ್ಬೇಡಿ. ಓಕೆ, ಇವಾಗ 6ನೇ ಕ್ವಶನ್ಗೆ ನಿಮಗೆ ಉತ್ತರ ಸಿಕ್ತು ಅಂತ ಅನ್ಕೋತೀನಿ. ಇವಾಗ 7ನೇ ಕ್ವಶನ್, ಈ ಕೆಲಸದಿಂದ ನಿಮ್ಮ ಕುಟುಂಬವನ್ನ ಹೇಗೆ ನೋಡ್ಕೊಳ್ಬೇಕು ಅನ್ನೋ ಆಸೆ ಇದೆ ಅಂತ ಅಂದ್ರೆ, ಇವಾಗ ಈ ಕೆಲಸ ಮಾಡ್ತಿದ್ದೀರಲ್ಲ, ನಿಮ್ಮ ಕುಟುಂಬನ ಹೆಂಗೆ ನೋಡ್ಕೊಬೇಕು? ಈಗ ನನಗೆ ಸ್ವಲ್ಪ ಒಂದು 50% ನನಗೆ ಅನ್ಸಿದೆ ಚೆನ್ನಾಗಿ ನೋಡ್ಕೊಂಡಿದೀನಿ ಅಂತ. ಯಾಕೆಂದ್ರೆ ಮೊನ್ನೆ ಬಂದಿದ್ರಲ್ಲ, ಅಮ್ಮನೂ ಬಂದಿದ್ರು, ನೀವು ನೋಡಿದ್ರಿ, ನಾನು ಬಂದಿದ್ದೆ ಹೇಗೆ ವಾತಾವರಣ ಇದೆ ಅಂತ ಹೇಳಿ. ಯಾಕೆಂದ್ರೆ ನಮಗೆಲ್ಲ ಸಂಸ್ಥೆ ಯೋಜನೆ ಕೊಟ್ಟಿರೋಂಥದ್ದು, ಅದೆಲ್ಲ ನಾವು ಪ್ರಯತ್ನ ಪಟ್ರು ಆಗ್ತಿರ್ಲಿಲ್ಲ, ಏನೋ ಗೊತ್ತಿಲ್ಲ, ಏನೋ ಅವಕಾಶ ಸಿಕ್ಕಿದೆ, ಏನೋ ಚೆನ್ನಾಗಿ ಇಟ್ಟಿದೀವಿ. ಮುಂದೆನೂ ಕೂಡ ಇನ್ನೂ ಸ್ವಲ್ಪ ದಿನ, ಯಾಕೆಂದ್ರೆ ಅವರು ಶಕ್ತಿ ಇರೋಷ್ಟು ದಿವಸ ದುಡಿಬಹುದು. ಅಷ್ಟೊತ್ತಿಗೆ ನೋಡೋಣ, ಇನ್ನು ಮುಂದೆ ಹೋದ್ರೆ, ಎತ್ತರಕ್ಕೆ ಹೋದ್ರೆ ಅವ್ರನ್ನಿನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಪ್ರಯತ್ನ ಪಡೋಣ. ಎಸ್ ಗೈಸ್, ನೋಡಿದ್ರಲ್ಲ, ಹೋಮ್ ಟೂರನ್ನ ನೋಡಿದ್ರಿ, ಮತ್ತೆ ಅಲ್ಲಿ ಪ್ರೀತಿ ವಿಶ್ವಾಸ ಹೆಂಗ್ ತೋರಿಸಿದ್ರು ಅಂತ ನಾವು ಮಾತಾಡಿದೀವಿ. ಇಷ್ಟೆಲ್ಲ ಗಳಿಸಿದ್ದಾರೆ ಅಂತ ಅಂದ್ರೆ ಹೆಂಗಿರ್ಬೋದು ಅಂತ ನೀವು ಕೂಡ ಯೋಚನೆ ಮಾಡಿ. ಇನ್ನೂ ಕೂಡ ಉತ್ತಮವಾದ, ನಾನು ಆಗಲಿ ನಮ್ಮ ಅಣ್ಣ ಆಗಲಿ ನಮ್ಮ ಫ್ಯಾಮಿಲಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು. ನಮ್ಮ ಫ್ಯಾಮಿಲಿನೇ ಫಸ್ಟು, ಏನೇ ಆದರೂ ಏನೇ ಕಷ್ಟ ಬಂದರೂ ಅವರೇ ಅಲ್ಲ ಫಸ್ಟ್ ಬರೋದು. ಅದಕ್ಕೋಸ್ಕರ ನಮ್ಮ ಫ್ಯಾಮಿಲಿನ ಇವಾಗ ಎಷ್ಟು ಚೆನ್ನಾಗಿದ್ದಾರೆ, ಇನ್ನೂ ಚೆನ್ನಾಗಿ ನೋಡ್ಕೊಳ್ಳೋ ಅಂತ ಆಸೆ ಇದೆ. ನೋಡೋಣ ಒಂದೊಂದಾಗಿ. ಈ ಖುಷಿ ಇದ್ದಾರೆ ನಮ್ಮ ಅಮ್ಮವರು, ಆದ್ರೂ ಕೂಡ ಇನ್ನೂ ಖುಷಿಯಾಗಿ ನೋಡ್ಕೊಳ್ಳೋ ನಮ್ಮದೇ ಆದ ಸ್ವಂತದಾಗಿ ಇನ್ನೂ ಏನೇನೋ ಮಾಡ್ಬೇಕನ್ನೋದು ಆಸೆ ಇದೆ. ಅತಿ ಆಸೆ ಅಲ್ಲ, ಆಸೆ ಎಲ್ಲರಿಗೂ ಇರುತ್ತಲ್ಲ, ಆ ಥರ ಇದೆ. ಮಾಡ್ತಾ ಹೋಗೋಣಂತೆ. ಇವಾಗ ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅನ್ಕೋತೀನಿ. 8ನೇ ಕ್ವಶನ್, ಇವಾಗಿನ ಯುವಕರಿಗೆ ಏನಾದರೂ ನೀವಿರ್ತಕ್ಕಂಥ ನೀವು ಕಷ್ಟ ಅನುಭವಿಸಿರೋದು ಆಗಲಿ ಮತ್ತು ಇವಾಗಿರೋ ಅಂತ ಆಗಲಿ, ಇದ್ರ ಬಗ್ಗೆ ಯುವಕರಿಗೆ ಏನಾದರೂ ಸಲಹೆ ಕೊಡೋದಾದ್ರೆ ಇವಾಗಿನ ಯುವತಿಯರಿಗೆ ಏನು ಹೇಳ್ತೀರಾ? ಎಷ್ಟೋ ಜನ ನೋಡ್ತೀವಲ್ಲ ಕಡೆ, ಕೆಲಸ ಇಲ್ದಲೆ ಸುಮ್ಮನೆ ಓಡಾಡ್ತಾ ಇರ್ತಾರೆ. ಯಾವ್ದು ನಮಗೆ ಅಯ್ಯೋ ನಾನು ಡಿಗ್ರಿ ಮಾಡಿದೀನಿ, ಇಂಜಿನಿಯರಿಂಗ್ ಮಾಡಿದೀನಿ, ಇದೇ ಕೆಲಸ ಬೇಕಂತ ಕಾಯ್ತಾ ಕೂರ್ಬೇಡಿ. ಯಾವ ಕೆಲಸ ಸಿಕ್ಕರು ಅದನ್ನ ಮಾಡಿ. ಯಾಕೆಂದ್ರೆ ನೀವು 3 ವರ್ಷ ಓದೋದು, ಇಲ್ಲಿ 3 ವರ್ಷ ಸರ್ವಿಸ್ ಆಗ್ಬಿಡುತ್ತೆ, ಎಕ್ಸ್ಪೀರಿಯನ್ಸ್ ಆಗ್ಬಿಡುತ್ತೆ, ಸರ್ವಿಸ್ ಆಗ್ಬಿಡುತ್ತೆ. ನೀವು ಅದೇ ಸಿಗ್ಬೇಕು, ಇದೇ ಸಿಗ್ಬೇಕು ಅಂತ ಕುಂತ್ರೆ ಏನೂ ಆಗಲ್ಲ. 1 ವರ್ಷ ಹೋಗ್ತೀರಿ, ಮತ್ತೆ ಬಿಡಿಸ್ತಾರೆ, ಮತ್ ಮನೇಲಿ ಇರ್ಬೇಕು. ಅದಕ್ಕೋಸ್ಕರ ಯಾವುದೇ ಕೆಲಸ ಸಿಗ್ಲಿ ಶ್ರದ್ಧೆಯಿಂದ ಮಾಡಿ, ಖಂಡಿತವಾಗ್ಲೂ ನಿಮ್ಗೆ ಯಶಸ್ಸು ಸಿಕ್ಕೇ ಸಿಗುತ್ತೆ ಅಂತ ನಾನು ಕಂಡ್ಕೊಂಡಿದ್ದೀನಿ. ಅದನ್ನ ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ. ಏನ್ ಗೊತ್ತಾ, ನನಗೆ ಒಂದು ಲೈನ್ ಅನ್ನ ನೋಡಿದ್ದೆ, ಅದು ನೆನಪಾಯ್ತು. ಏನಾದ್ರೂ ನೀವು ನಿಮ್ಮ ಕನಸುಗಳಿಗೋಸ್ಕರ ನೀವು ಒಂದು 2 ಅವರ್ 1 ಅವರ್ ಇನ್ನು ಬೇರೆ ಕಡೆ ಕೆಲಸ ಮಾಡ್ತಾ ಇರಿ. ನಿಮ್ಗೆ ಏನು ಡ್ರೀಮ್ ಇಟ್ಕೊಂಡಿದ್ರು ಅದಕ್ಕೆ 1 ಅವರ್ 2 ಅವರ್ 3 ಅವರ್ ಒಂದು ದಿನದಲ್ಲಿ ನೀವು ಕೆಲಸ ಮಾಡಿಲ್ಲ ಅಂತ ಅಂದ್ರೆ, ಬೇರೆಯವರು ಡ್ರೀಮ್ನ ನೀವು ಫುಲ್ಫಿಲ್ ಮಾಡೋಕ್ಕೆ ಅವರ ಕಂಪ್ನಿನಲ್ಲಿ ಎಂಪ್ಲಾಯ್ ಆಗಿ ಅಷ್ಟೇ ಕೆಲಸ ಮಾಡ್ತೀರಾ. ಅಲ್ಲಿ ಅವ್ರ ಡ್ರೀಮ್ ಫಿಲ್ ಆಗುತ್ತೆ ಹೊರತು ನಿಮ್ಮ ಡ್ರೀಮ್ ಫಿಲ್ ಆಗೋದೇ ಇಲ್ಲ. ಆಯ್ತಾ? ಅದಕ್ಕೋಸ್ಕರ ಇದು ಹೇಳಿದ ಅರ್ಥ ಮಾಡ್ಕೊಳ್ರಿ. ನಿಮ್ಮ ಏನು ಕನಸಿದೆ, ನೀವು ಬೇರೆ ಕಡೆ ಕೆಲಸ ಮಾಡ್ತಾನೆ ಇರಿ. ನೀವೇನು ಕನ್ಸ್ಕೊಂಡಿದ್ರೆ ಅದಕ್ಕೆ 1 ಅವರ್ 2 ಅವರ್ 3 ಅವರ್ ಏನು ಇದೆ ಅದಕ್ಕೆ ವರ್ಕ್ ಮಾಡಿ. ಹಾಗಾದರೆ ನೀವು ಒಂದಿನ ನೀವು ಕಂಡಿರ್ತಕ್ಕಂಥ ಕನಸು ಮಾಡ್ತೀರಾ. ಇಲ್ಲ ಅಂತ ಅಂದರೆ ಅವ್ರು ಬೇರೆಯವ್ರು ಏನು ಕನ್ಸ್ಕೊಂಡಿರ್ತಾರಲ್ಲ ಅವರಿಗೋಸ್ಕರ ನೀವು ದುಡಿಬೇಕಾಗತ್ತೆ ಅಷ್ಟೇ. ಬನ್ನಿ, ಇವಾಗ 7ನೇ ಕ್ವಶನ್ ಆಯಿತು, ಅಲ್ಲ 8ನೇ ಕ್ವಶನ್ ಆಯಿತು. ಇದಕ್ಕೆ ಆನ್ಸರ್ ಸಿಕ್ತು ಅಂತ ಅಂದ್ಕೋತೀನಿ. ಇನ್ನೊಂದು 2 ಕ್ವಶನ್ಸ್ ಇದೆ ಅಷ್ಟೇ. ಈ ಕೆಲಸಕ್ಕೆ ಸೇರಿದಾದ್ಮೇಲೆ ಎಷ್ಟು ಬದಲಾವಣೆ ಆಗಿದೆ ನಿಮ್ಮ ಜೀವನದಲ್ಲಿ? ತುಂಬಾನೇ ಬದಲಾವಣೆ ಆಗಿದೆ. ಬದಲಾವಣೆ ಆಗಿದೆ. ಅದು ಸಮಾಜದಲ್ಲಿ ಸಿಗೋ ಗೌರವನೇ ತುಂಬಾ ದೊಡ್ಡ ಬದಲಾವಣೆ. ಇದೆಲ್ಲ ಹಣ ಅಂತಸ್ತು ನಾಳೆನು ಗಳಿಸಬಹುದು, ಆದ್ರೆ ಸಮಾಜದಲ್ಲಿ ನಾವೊಂದು ಸ್ಥಾನವನ್ನ ಗಿಟ್ಟಿಸ್ಕೊಂಡಿದ್ವಲ್ಲ, ಎಲ್ಲ ರೆಕಗ್ನೈಸ್ ಮಾಡ್ತಾರಲ್ಲ, ಅದು ತುಂಬಾನೇ, ಅದಕ್ಕಿಂತ ದೊಡ್ಡದು ಬೇರೆ ಏನಿಲ್ಲ ಅನ್ಕೊಂತೀನಿ ನಾನು.